Namaskaram. So let's continue with the chapter units and measurements. So this will be the part 2 of the chapter. Last video ನಾವು ನಿಮ್ಗೆ ನೆನಪಿದ್ರೆ those who have seen the part 1 of this introduction part ನೋಡಿದ್ವಿ. ಈ ಚಾಪ್ಟರ್ನೊಳಗೆ ಮೇನ್ಲಿ ಏನು ಬರ್ತೈತಿ ಅಂತ ಹೇಳಿ, and particularly we had discussed regarding few topics called as need for measurement. ಅಂದರೆ ಮೆಷರ್ಮೆಂಟ್ ಮಾಡುವ ಅವಶ್ಯಕತೆ ಏನು, ಅದು ನಾರ್ಮಲ್ ಲೈಫ್ನೊಳಗಾಗಿರಬಹುದು, ಫಿಸಿಕ್ಸ್ನೊಳಗಾಗಿರಬಹುದು, ಇಂಜಿನಿಯರಿಂಗ್ನೊಳಗಾಗಿರಬಹುದು. ನೀಡ್ ಫಾರ್ ಮೆಷರ್ಮೆಂಟ್ ಅಂತ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ವಾಟ್ ಈಸ್ ಮೆಷರ್ಮೆಂಟ್ ಅಂತ ನೋಡಿದ್ವಿ. ಮೆಷರ್ಮೆಂಟ್ ಅಂದ್ರೇನು ಅಂದ್ರೆ ಅದ್ರ ಜೋಡಿ ಮತ್ತು ವಾಟ್ ಈಸ್ ಯೂನಿಟ್ ಅಂತ ನೋಡಿದ್ವಿ. ಸೊ ಈ ಮೆಷರ್ಮೆಂಟ್ ಅಥವಾ ಅದರ ನೆಕ್ಸ್ಟ್ ಟಾಪಿಕ್ ಯೂನಿಟ್ ಅನ್ನೋದ್ರೊಳಗೆ ನಾವೇನು ನೋಡಿದ್ವಿ ಅಂದ್ರೆ ಮೇನ್ಲಿ, ಸೊ ವೆನ್ ವಿ ಡೂ ಮೆಷರ್ಮೆಂಟ್, ಯಾವುದೋ ಒಂದು ಅಳತೆ ಮಾಡ್ಬೇಕಾರೆ ನಮ್ಮ ಕಡೆ ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಇರ್ತೈತಿ, ಒಂದು ಯೂನಿಟ್ ಅಂತ ಇರುತ್ತೆ. ಆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ತೊಗೊಂಡು ನಾವು ಅನ್ನೋನ್ ಕ್ವಾಂಟಿಟಿ ಅಂದರೆ ನಮಗೆ ಇರಲಾರ್ದಂಥ ಕ್ವಾಂಟಿಟಿನ ಕಂಪ್ಯಾರಿಸನ್ ಮಾಡ್ತೀವಿ ವಿತ್ ಅ ನೋನ್ ಕ್ವಾಂಟಿಟಿ. ಸೊ ಆ ರೀತಿ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ನಾವು ಲಾಸ್ಟ್ ವಿಡಿಯೋದ್ರೊಳಗೆ ನೋಡಿದ್ವಿ. ಜಸ್ಟ್ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಸ್ ಮೆಷರ್ಮೆಂಟ್ ಮಾಡ್ತಾರಲ್ಲ ತಕಡಿ ಒಳಗೆ, ಬ್ಯಾಲೆನ್ಸ್ನೊಳಗೆ. ಸೊ ಒನ್ ಸೈಡ್ ವೆಜಿಟೇಬಲ್ಸ್ ನಾವು ಹಾಕ್ತೀವಿ ಆ್ಯಂಡ್ ಇನ್ನೊಂದು ಸೈಡ್ ಒಂದು ಸ್ಟ್ಯಾಂಡರ್ಡ್ 1 kg ಸ್ಟೋನ್ ಆರ್ 2 kg ಸ್ಟೋನ್ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನಾವು ಕಂಪ್ಯಾರಿಸನ್ ಮಾಡ್ತೀವಿ, ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಂಡ್ ಅನ್ನೋನ್ ಕ್ವಾಂಟಿಟಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಮೆಷರ್ಮೆಂಟ್. ಸೊ ಆ್ಯಂಡ್ ಮೆಷರ್ಮೆಂಟ್ ಮಾಡಿದಾಗ ಯಾವಾಗಲೂ ಆ ಮೆಷರ್ಮೆಂಟ್ ಮಾಡಿದ್ದನ್ನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಅಂತ ಡಿಸ್ಕಸ್ ಮಾಡಿದ್ವಿ. ಕ್ಯೂ ಇಸ್ ಈಕ್ವಲ್ಸ್ ಟು ಎನ್ ಯು ಅಂತ ಹೇಳಿ. ಕ್ಯೂ ಅಂದರೆ ಯಾವ ಕ್ವಾಂಟಿಟಿ ನಾವು ಮೆಜರ್ ಮಾಡ್ತಿರ್ತೀವಿ ಅದು, ಅದ್ರ ಲೆಂತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಂಪಲ್ಸ್ ಬರ್ತಾವೆ. ಆ ಮೆಜರ್ಮೆಂಟ್ ಮಾಡಿದಾಗ ಒಂದು ನಂಬರ್ ಬರ್ತೈತಿ, ಅದನ್ನು ಎನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅದರ ಜೋಡಿ ಅದರದ್ದು ಯೂನಿಟ್, ಲೈಕ್ ಲೆಂತ್ ಆಗಿದ್ರೆ ಮೀಟರ್, ಓಕೆ, ಸ್ಪೀಡ್ ಆಗಿತ್ತಂದ್ರೆ ಮೀಟ್ರ್ ಪರ್ ಸೆಕೆಂಡ್, ಎನರ್ಜಿ ಆಗಿತ್ತಂದ್ರೆ ಜೋಲ್, ಆ ರೀತಿ. ಇದು ನಾವು ಪ್ರೀವಿಯಸ್ ವೀಡಿಯೋದ್ರೊಳಗೆ ಡಿಸ್ಕಸ್ ಮಾಡಿದ್ದು, ಒಂದು ಸ್ಮಾಲ್ ರೀಕ್ಯಾಪ್ ಮಾಡಿದ್ದೇನೆ. ಸೊ ಇವತ್ತಿನ ವೀಡಿಯೋದ್ರೊಳಗೆ ನಾವು ಫಸ್ಟ್ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ, ವಿಚ್ ಈಸ್ ಆ್ಯಕ್ಚುಲಿ ಯಾರು ಬೇಸ್ ಬುಕ್ ಯೂಸ್ ಮಾಡಾಕತ್ತಿರಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್, ಅವ್ರಿಗೆ ಈ ಕೈಂಡ್ ಆಫ್ ಟಾಪಿಕ್ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಇಲ್ಲ. ಬಟ್ ಅದ್ರ ಮುಂದಿನ ಟಾಪಿಕ್ಸ್ ಅವ್ರು ಏನು ಕೊಟ್ಟಾರಲ್ಲ, ದ ನೆಕ್ಸ್ಟ್ ಟಾಪಿಕ್ ಆ್ಯಕ್ಚುಲಿ ಇನ್ ದ ಟೆಕ್ಸ್ಟ್ ಬುಕ್ ಈಸ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ. ಸೊ ಆ ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ನಾವು ಹೋಗೋಕ್ಕಿಂತ ಮೊದಲು ಅದ್ರ ಹಿಂದೆ ಒಂದು ಬೇಸಿಕ್ ಐತಿ, ವಿಚ್ ಈಸ್ ನಾಟ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್, ದ್ಯಾಟ್ ವಿ ವಿಲ್ ಲರ್ನ್ ನಾವು. ಇದನ್ನು ನೀವು ಬರ್ಕೋಬೇಕು. ಆಮೇಲೆ ಫಸ್ಟಿಗೆ ಎಕ್ಸ್ಪ್ಲನೇಷನ್ ಕೇಳ್ರಿ, ಅವಸರ ಮಾಡಿ ಬರ್ಕೋಬೇಡ್ರಿ, ಆರಾಮಾಗಿ ಆಮೇಲೆ ಬರ್ಕೊಳ್ರಿ ಅಂತ. ಫಸ್ಟ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ವಾಟ್ ಆ್ಯಕ್ಚುಲಿ ದಿಸ್ ಈಸ್ ಅಂತ. ಸೊ ಈ ಟಾಪಿಕ್ ನಾವೀಗ ಡಿಸ್ಕಸ್ ಮಾಡೋಕೆ ಹೊಂಟಿದ್ದೆ ಫಿಸಿಕಲ್ ಕ್ವಾಂಟಿಟಿ ವರ್ಸಸ್ ನಾನ್ ಫಿಸಿಕಲ್ ಕ್ವಾಂಟಿಟಿ. ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು ಮತ್ತು ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು, ಇದನ್ನು ಯಾಕೆ ಕಲಿಬೇಕು ನಾವು ಅಂದ್ರೆ, ಮುಂದೆ ಈ ಚಾಪ್ಟರ್ನೊಳಗೆ ಈ ಫಿಸಿಕಲ್ ಕ್ವಾಂಟಿಟಿ ಒಳಗೆ 2 ಟೈಪ್ ಬರ್ತಾವೆ, ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಅಂತ. ದ್ಯಾಟ್ ಯು ಕ್ಯಾನ್ ಸಿ ಇನ್ ದ ಟೆಕ್ಸ್ಟ್ ಬುಕ್. ಅಲ್ಲಿ ಫಸ್ಟ್ ಆ ಚಾಪ್ಟರ್ದು ಫಸ್ಟ್ ಪೇಜ್ನಾಗ ಲಾಸ್ಟ್ ಪ್ಯಾರಾಗ್ರಾಫ್ನೊಳಗೆ ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಐತೆ. ಅದರ ನೆಕ್ಸ್ಟ್ ಪೇಜ್ ನೀವು ಓಪನ್ ಮಾಡಿ ನೋಡಿದ್ರೆ ಯು ವಿಲ್ ಫೈಂಡ್ ಅ ಟಾಪಿಕ್ ಕಾಲ್ಡ್ ಆಸ್ ಡಿರೈವ್ಡ್ ಕ್ವಾಂಟಿಟೀಸ್. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟೀಸ್ ಇವು ಎರಡು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಅದು ಫರ್ದರ್ ಕ್ಲಾಸಿಫಿಕೇಷನ್. ಆ್ಯಕ್ಚುಲಿ ಅದಕ್ಕೆ ನಾವು ಫಸ್ಟಿಗೆ ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಅರ್ಥ ಮಾಡ್ಕೋಬೇಕು, ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ವಾಟ್ ಈಸ್ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ. ಓಕೆ, ಸೊ ಈಗ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂದರೆ, ಡೆಫಿನಿಷನ್ ಇಲ್ಲಿ ಕೊಟ್ಟಾರ, ಇಲ್ಲಿ ನಾ ಬರ್ದೀನಿ, ಅದನ್ನು ಓದ್ತೀನಂತ, ಆಮೇಲೆ ನೀವು ಬರ್ಕೊಳ್ಳಿರಂತ. ಈ ಆ್ಯಕ್ಚುಲಿ ಫಿಸಿಕ್ಸ್ನೊಳಗೆ ಅಥವಾ ಕೆಮಿಸ್ಟ್ರಿಯರ ತಗೋರಿ, ನೀವು ಮ್ಯಾಥಮೆಟಿಕ್ಸ್ ತಗೋರಿ, ಇಂಜಿನಿಯರಿಂಗ್ ತಗೋರಿ, ಭಾಳಷ್ಟು ಮೆಷರ್ಮೆಂಟ್ಸ್ ಇನ್ವಾಲ್ವ್ ಇರ್ತಾವೆ. ಈಗ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಯಾವ್ಯಾವ ಅಂದರೆ, ಯಾವ ಎಲ್ಲ ಕ್ವಾಂಟಿಟಿಗಳನ್ನು ನಾವು ಮೆಷರ್ ಮಾಡಬಹುದಿಲ್ಲ ಅಥವಾ ಏನೇನನ್ನು ನಾವು ಮೆಷರ್ ಮಾಡಬಹುದು ಅದೆಲ್ಲ ಫಿಸಿಕಲ್ ಕ್ವಾಂಟಿಟಿ. ಯಾವುದನ್ನು ಮೆಷರ್ ಮಾಡೋಕ್ಕೆ ಬರೋಂಗಿಲ್ಲ ಅದು ನಾನ್ ಫಿಸಿಕಲ್ ಕ್ವಾಂಟಿಟಿ. ಸೊ ಯಾವುದನ್ನು ಮೆಷರ್ ಮಾಡೋಕ್ಕೆ ಬರೋಂಗಿಲ್ಲ
ಅದು ನಾನ್ ಫಿಸಿಕಲ್ ಕ್ವಾಂಟಿಟಿ ಯಾವುದನ್ನು ಮೆಜರ್ ಮಾಡೋಕ್ಕೆ ಬರ್ತೈತಿ ಅದು ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡೋಣ. ಈಗ ಇದು ಲೈವ್ ಕ್ಲಾಸ್ ಆಗಿತ್ತಂದ್ರೆ ಈಗ ಎದುರಿಗೆ ನೀವು ಕುಂತಿದ್ರಿ ಅಂತ ತಿಕ್ಕೋರಿ ಕ್ಲಾಸ್ನೊಳಗೆ. ಸೊ ನಾನು ಅವಾಗ ಕ್ವಶನ್ ಕೇಳ್ತಿದ್ದೆ ಜನರಲಿ ಸ್ಟೂಡೆಂಟ್ಸಿಗೆ ಏನಂತ, ಯಾವ್ಯಾವ ಕ್ವಾಂಟಿಟಿ ನಾವು ಮೆಜರ್ ಮಾಡ್ಬೋದು ಹೇಳ್ರಿ ಅಂದ ತಕ್ಷಣ ಒಬ್ಬೊಬ್ಬರ ಕೈ ಎತ್ತಿ ಸರ್ ಇದು 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 ಅಂತ ಹೇಳ್ತಾರೆ. ಒಂದು ಗುಡ್ ಕೈಂಡ್ ಆಫ್ ಡಿಸ್ಕಷನ್ ಅದು ಆಗ್ತೈತಿ. ಸೊ ಬಟ್ ರೈಟ್ ನಾವು ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂದಾಗ ನೀವು ಒಂದು ಕೆಲಸ ಮಾಡಿರಿ. ಫಸ್ಟಿಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಟ್ರೈ ಟು ಥಿಂಕ್ ಅಬೌಟ್ ಸಮ್ ಎಕ್ಸಾಂಪಲ್ಸ್ ಆಫ್ ನಾನ್ ಫಿಸಿಕಲ್ ಕ್ವಾಂಟಿಟಿ ಫಸ್ಟ್. ಓಕೆ, ನಾನ್ ಫಿಸಿಕಲ್ ಕ್ವಾಂಟಿಟಿ ನಾನು ಇಲ್ಲಿ ಎಕ್ಸಾಂಪಲ್ ಬರ್ದಿಲ್ಲ, ಆಮೇಲೆ ಬರಿತೀನಿ, ಬೇಕಂತ ಬರ್ದಿಲ್ಲ. ನಾನ್ ಫಿಸಿಕಲ್ ಕ್ವಾಂಟಿಟಿದ ಎಕ್ಸಾಂಪಲ್ ಫಸ್ಟಿಗೆ ನೀವು ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು, ಯಾವುದನ್ನು ನಮಗೆ ಮೆಜರ್ಮೆಂಟ್ ಅಳತೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಿಂಗಂದ ತಕ್ಷಣ ಜನರಲಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಗೊತ್ತ, ನಾನ್ ಫಿಸಿಕಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ನಾನು ಕ್ಲಾಸ್ನೊಳಗೆ ಕೇಳಿದಾಗ, ಸರ್ ಸ್ಟಾರ್ಸ್ ಸರ್, ನಂಬರ್ ಆಫ್ ಸ್ಟಾರ್ಸ್ ಸರ್ ವಿ ಕಾಂಟ್ ಕೌಂಟ್. ಹಂಗಲ್ಲದು, ಅದನ್ನು ಕೌಂಟ್ ಮಾಡೋಕ್ಕೆ ಬರ್ತೈತಿ. ನಮ್ಮ ಕಡೆ ಆ ಕೌಂಟ್ ಮಾಡೋಕ್ಕಂತ ಹೇಳಿ ಸಫಿಷಿಯೆಂಟ್ ಸೈಜ್ದು ಟೆಲಿಸ್ಕೋಪ್ ಇಲ್ಲ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಥಡ್ ಅದಕ್ಕಿಲ್ಲ. ಇಟ್ಸ್ ನಾಟ್ ಲೈಕ್ ಸ್ಟಾರ್ಸನ್ನು, ನಕ್ಷತ್ರಗಳನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ. ಇಟ್ಸ್ ಪಾಸಿಬಲ್, ನಮಗೆ ಪೇಷನ್ಸ್ ಇಲ್ಲ ಅಥವಾ ಅಂಥವು ಮೆಥಡ್ಸ್ ನಮ್ಮ ಕಡೆ ಇಲ್ಲ ಅಂತ ಅಷ್ಟೆ. ಹಂಗಲ್ಲ, ಯಾವುದನ್ನು ಅಳತೆ ಮಾಡೋಕ್ಕೆ ಬರಂಗನೇ ಇಲ್ಲ, ಅದಕ್ಕೆ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಸೊ ಅದಕ್ಕೆ ನೀವು ಒಂದು ಕೆಲಸ ಮಾಡಿರಿ, ಈಗ ವಿಡಿಯೋ ಪಾಸ್ ಮಾಡಿರಿ, ಟ್ರೈ ಟು ಥಿಂಕ್ ಅಬೌಟ್ ಸಮ್ ಎಕ್ಸಾಂಪಲ್ಸ್ ವೇರ್ ವಿ ಕೆನಾಟ್ ಮೆಜರ್ ಇಟ್, ಅಳತೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಅದು ಈಗ ಲೆಂತ್ ಮೆಜರ್ ಮಾಡೋಕ್ಕೆ ಬರ್ತೈತಿ, ಈ ಬೋರ್ಡದ ಲೆಂತ್ ಮೆಜರ್ ಮಾಡೋಕ್ಕೆ ಬರ್ತೈತಿ. ಸೊ ಲೆಂತ್ ಈಸ್ ಫಿಸಿಕಲ್ ಕ್ವಾಂಟಿಟಿ. ಮಾಸ್ ಮೆಜರ್ ಮಾಡೋಕ್ಕೆ ಬರ್ತೈತಿ, ತೂಕ, ದಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಟೈಮ್ ಮೆಜರ್ಮೆಂಟ್ ಮಾಡೋಕ್ಕೆ ಬರ್ತೈತಿ, ಇಟ್ಸ್ ಅ ಫಿಸಿಕಲ್ ಕ್ವಾಂಟಿಟಿ. ಎನರ್ಜಿ ಮೆಜರ್ ಮಾಡೋಕ್ಕೆ ಬರ್ತೈತಿ, ಶಕ್ತಿ. ಫೋರ್ಸ್ ಮೆಜರ್ ಮಾಡೋಕ್ಕೆ ಬರುತ್ತೆ, ನೀವು ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದ್ರಿ ಅಂತ ತಿಳ್ಕೊರಿ, ಹಿಂಗೆ ಬಲ ಹಾಕಿದ್ರಿ ಅಂದರೆ ಅದನ್ನು ಮೆಜರ್ ಮಾಡೋಕ್ಕೆ ಬರುತ್ತೆ, ದಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. I want you to think about examples where you cannot measure those quantities. ಅವಾಗ ನಾವು ಅದಕ್ಕೆ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬಹುದು. ವಿಚಾರ ಮಾಡಿರಿ. ಈಗ ರೈಟ್ ನಾವು ಆ್ಯಕ್ಚುಲಿ ನಾನು 2-3 ಸರ್ತಿ ಆತೀಗ ವಿಡಿಯೋ ಪಾಸ್ ಮಾಡಿರಿ ಅಂತ ಹೇಳಿ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಾಗ ನೀವು ಅಟ್ಲೀಸ್ಟ್ ಆಲ್ರೆಡಿ ಪಾಸ್ ಮಾಡಿ ಥಿಂಕ್ ಮಾಡಿದ್ರೆ ಚಲೋ, ಇಲ್ಲಾಂದ್ರೆ ಈಗರ ಥಿಂಕ್ ಮಾಡಿರಿ. ಓಕೆ, ಸೊ ನೀವು ವಿಚಾರ ಮಾಡಿರಿ ಅಂತ ಅಂದ್ಕೊಂಡ್ರೆ ನಾನ್ ಫಿಸಿಕಲ್ ಕ್ವಾಂಟಿಟಿಗೆ ಇದಕ್ಕೆ ಎಕ್ಸಾಂಪಲ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಎಕ್ಸಾಂಪಲ್ಸ್ ಬರ್ತಾವೆ. ಜನರಲಿ ಹೇಳಿದ್ನಲ್ಲ, ನಂಬರ್ ಆಫ್ ಸ್ಟಾರ್ಸ್ ಕೌಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದೆಲ್ಲ ಇಂಥವು ಎಕ್ಸಾಂಪಲ್ಸ್ ಬರೋಂಗಿಲ್ಲ. ಇಲ್ಲಿ ಹೆಂಗಂದ್ರೆ ಬೆಸ್ಟ್ ಏನು ಗೊತ್ತಾ, ನಾನ್ ಫಿಸಿಕಲ್ ಕ್ವಾಂಟಿಟೀಸಿಗೆ ಎಕ್ಸಾಂಪಲ್ಸ್ ಫೀಲಿಂಗ್ಸ್. ಕ್ಯಾನ್ ಯು ಮೆಜರ್ ಯುವರ್ ಫೀಲಿಂಗ್ಸ್? ಫೀಲಿಂಗ್ಸ್ ಅಂತಂದರೆ ಈಗ ಸದ್ಯ ಈಗ ಮನ್ಯಾಗ ಹೇಳ್ತಿರ್ತೀರಿ, ಹಸಿವಾಗತ್ತದ ನನಗೆ ಭಾಳ, ಐಮ್ ಫೀಲಿಂಗ್ ಹಂಗ್ರಿ. ಎಷ್ಟು ಕ್ಯಾನ್ ಯು ಮೆಜರ್ ದ್ಯಾಟ್? ಲೈಕ್ ಹಿಂಗೆ ಹೇಳಕ್ಕೆ ಬರುತ್ತೆ, ನನಗೆ 5 ಕಿಲೋಮೀಟ್ರ್ ಹಸಿವಾಗೈತಿ. ಕ್ಯಾನ್ ಯು ಮೆಜರ್ ದ್ಯಾಟ್? 10 kg ಹಸಿವಾಗೈತಿ? ನೀವು 10 kg ಅಂದ್ರೆ ಎಷ್ಟು ಅಮೌಂಟ್ ನೀವು ತಿಂತೀರಿ, ದಟ್ ಈಸ್ ಡಿಫ್ರೆಂಟ್. ನಿಮಗೇನು ಫೀಲ್ ಆಗತ್ತೆ ನೋಡ್ರಿ ಅವಾಗ ಹಂಗರ್ ಇದ್ದಾಗ. ಅಥವಾ ಈಗ ಲೈಕ್ ನಾವು ಕ್ಲಾಸ್ ನಡೆದಿತ್ತು ಅಂತಿಕೋರಿ, ಈಗ ಕಾಲೇಜ್ ರೈಟ್ ನಾವು ಕ್ಲಾಸ್ ನಡೆದೈತಿ, 1.5 ತಾಸದ್ದು 1.5 ಅವರದ್ದು ಒಂದು ಕ್ಲಾಸ್ ಐತೆ ಅಂತಿಕೋರಿ. 1.5 ತಾಸು ಕ್ಲಾಸ್ ಬದಲಿ ಇಫ್ ಐ ಸ್ಟಾರ್ಟ್ ಟೇಕಿಂಗ್ ಕ್ಲಾಸ್ ಫಾರ್ 7-8 hours ಕಂಟಿನ್ಯೂಸ್ಲಿ, ಅವಾಗ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2-3 ತಾಸು ಆದಮೇಲೆ ಮುಗಿಸ್ಪಾ ಅಂಥೇಳಿ ಅವಾಗ ಒಂದು ಫೀಲಿಂಗ್ ಬರುತ್ತೆ ನೋಡ್ರಿ, ಏನದು? ಆ್ಯಂಗರ್, ಸಿಟ್ಟು. ಕ್ಯಾನ್ ಯು ಮೆಜರ್? 10 kg ಸಿಟ್ಟು ಬಂದೈತಿ ನನಗೆ, 20 joules ಸಿಟ್ಟು ಬಂದೈತಿ ಅಂತ ಹೇಳಕ್ಕೆ ಬರುತ್ತೆ? ಬರೋಂಗಿಲ್ಲ. ಸೊ ಆ್ಯಂಗರ್. ಆ್ಯಂಡ್ ನೆಕ್ಸ್ಟ್ ನಾವು ಒಂದು ಕ್ವಶನ್ ಕೇಳಿದ್ರೆ, ಡೂ ಯು ಲವ್ ಯುವರ್ ಪೇರೆಂಟ್ಸ್? ಎಸ್. ಹೌ ಮಚ್? ದಿಸ್ ಮಚ್? ನೋ, ಯು ಕ್ಯಾನಾಟ್ ಮೆಜರ್. ಓಕೆ, ಆ್ಯಂಗರ್, ಲವ್, ಹಂಗರ್ ಆ್ಯಂಡ್ ಆಲ್ ಅದರ್ ಕೈಂಡ್ ಆಫ್ ಆಸ್ ಸಚ್ ಫೀಲಿಂಗ್ಸ್. ಸೊ ಇವು ಬೆಸ್ಟ್ ಎಕ್ಸಾಂಪಲ್ಸ್ ರೀ ನಾನ್ ಫಿಸಿಕಲ್ ಕ್ವಾಂಟಿಟಿಗೆ, ವಿಚ್ ಕೆನಾಟ್ ಬಿ ಮೆಜರ್ಡ್ ಅಂತ. ಆ್ಯಂಡ್ ದಿರ್ ಆರ್ some other things also, some other dimensions also.
ಲೈಕ್ ಗಾಡ್ ಅಂತ ನೀವು ತೊಗೊಂಡ್ರೆ ದೇವರು, ಅದರದ್ದು ಎನರ್ಜಿ, ದೇರ್ ಆರ್ ಅದರ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ನಮ್ಮ ನಾರ್ಮಲ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಬಾಡಿಗೆ ನಿಲುಕಲಾರದಂತಹ ಶಕ್ತಿಗಳದಾವೆ. ಸೊ ದೋಸ್ ಕೆನಾಟ್ ಬಿ ಮೆಜರ್ಡ್. ಸೊ ದೇ ಆರ್ ಆಲ್ಸೋ ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ನಾನ್ ಫಿಸಿಕಲ್ ಕ್ವಾಂಟಿಟಿ ಒಂದಿಷ್ಟು ಎಕ್ಸಾಂಪಲ್ ನೋಡಿದ್ವಿ ನಾವು. ಆ್ಯಂಡ್ ನಿಮ್ಗೆ ಎಕ್ಸಾಮ್ನೊಳಗೆ ರೈಟ್ ಸಮ್ ಎಕ್ಸಾಂಪಲ್ಸ್ ಫಾರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕೇಳಂಗಿಲ್ಲ. ಇದ್ರ ಬಗ್ಗೆ ಏನು ಕ್ವಶನ್ ಕೇಳಂಗಿಲ್ಲ. ಫಿಸಿಕಲ್ ಕ್ವಾಂಟಿಟಿ ಕೇಳೋ ಚಾನ್ಸಸ್ ಐತಿ, ಬಟ್ ಅದು ರೇರ್. ಬಟ್ ಫಿಸಿಕಲ್ ಕ್ವಾಂಟಿಟಿ ನಮಗೆ ಆ್ಯಕ್ಚುಲಿ ಮೇನ್ ಟಾಪಿಕ್ ಇಲ್ಲೇ, ನಾನ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಬಟ್ ನಾನು ನಾನ್ ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ದೇರ್ ಆರ್ ಕ್ವಾಂಟಿಟೀಸ್ ವಿಚ್ ಕೆನಾಟ್ ಬಿ ಮೆಜರ್ಡ್ ಅಂತ ಫಸ್ಟಿಗೆ ಗೊತ್ತಾದರೆ ಓಕೆ, ಒಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ ವಾಟ್ ಅಬೌಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ಸೊ ಹಂಗಾರೆ ಈಗ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ಇಷ್ಟೊತ್ತಿಗೆ ನಿಮಗೆ ಕ್ಲಿಯರ್ ಆಗಿರ್ತೈತಿ ಏನಂತ, ಯಾವುದನ್ನು ನಾವು ಅಳತೆ ಮಾಡಬಹುದು ಅದು ಫಿಸಿಕಲ್ ಕ್ವಾಂಟಿಟಿ ಅಂತ. ಎನಿಥಿಂಗ್, ಲೆಟ್ ಅಸ್ ಲುಕ್ ಅಟ್ ದ ಡೆಫಿನಿಷನ್. ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅಂದರೆ ಅಳತೆ ಮಾಡಬಹುದು, ಮೆಜರ್ ಮಾಡೋದು ಅಷ್ಟೇ ಅಲ್ಲ, ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ನ್ಯೂಮರಿಕಲ್ ವ್ಯಾಲ್ಯೂ. ಬರೀ ಅಳತೆ ಮಾಡೋದಲ್ಲ, ಅದನ್ನು ಒಂದು ಸಂಖ್ಯೆ ಒಳಗೆ, ಅಂಕಿ ಒಳಗೆ, ಅಂದ್ರೆ ಒಂದು ನಂಬರ್ನೊಳಗೆ ಬರೆಯೋಕ್ಕಾಗ್ಬೇಕು. ಸೊ ಈಗ ಲೈಕ್ ಲೆಂತ್ ಇದ್ರದ್ದು, ಈ ಬೋರ್ಡದ ಲೆಂತ್ ಮೆಜರ್ ಮಾಡಿರಿ ಅಂದ ತಕ್ಷಣ ಮೆಜರ್ ಮಾಡ್ತೀರಿ ಕರೆಕ್ಟ್, ಅಷ್ಟಕ್ಕೆ ನಾವು ಲೆಂತನ್ನು ಫಿಸಿಕಲ್ ಕ್ವಾಂಟಿಟಿ ಅನ್ನೋಕ್ಕೆ ಬರೋಂಗಿಲ್ಲ. ಅದನ್ನು ಒಂದು ನಂಬರ್ನೊಳಗೆ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ಬೇಕು. ಲೈಕ್ ಇದು ಎಷ್ಟೈತಿ ಅಂತ ಯಾರೋ ಕೇಳಿದ್ರು ಅಂದರೆ 2 ಮೀಟರ್. ಮೀಟರ್ ಅಂದರೆ ಯೂನಿಟ್, 2 ಅನ್ನುವಂಥ ಒಂದು ನಂಬರ್ನೊಳಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ. ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಜರ್ಡ್, ಅಳತೆ ಮಾಡಲು ಸಾಧ್ಯ ಇರಬೇಕು ಒಂದು, ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್. ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಅಂದ್ರೆ ಮೆಜರ್ ಮಾಡಿದ್ದನ್ನು ಒಂದು ನಂಬರ್ನೊಳಗೆ ಬರೆಯೋಕ್ಕೆ ಸಾಧ್ಯ ಆಗ್ಬೇಕು ನಮಗೆ. ಸೊ 10 ಕಿಲೋಮೀಟರ್, 5 kg, 2 ತಾಸು, ಆ ನಂಬರ್ನೊಳಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗ್ಬೇಕು. ಸೊ ದೋಸ್ ಆರ್ ಕಾಲ್ಡ್ ಆಸ್ physical quantities. Is called a physical quantity. Anything which can be measured and expressed in terms of a numerical value is called a physical quantity. So hopefully ನಿಮಗೀಗ ಈ ಫಿಸಿಕಲ್ ಕ್ವಾಂಟಿಟಿ ವರ್ಸಸ್ ನಾನ್ ಫಿಸಿಕಲ್ ಕ್ವಾಂಟಿಟಿ ಅರ್ಥ ಆತ ಅಂತ ಅಂದ್ಕೊಂಡಿನಿ. ವಿ ವಿಲ್ ಟ್ರೈ ಟು ಲಿಸ್ಟ್ ಸಮ್ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಕ್ವಾಂಟಿಟಿ ನಾವು. ಒಂದಿಷ್ಟು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್ ಬರ್ತಾ, ನೀವು ಟೆಕ್ಸ್ಟ್ ಬುಕ್ನೊಳಗೆ ನೋಡಿದ್ರೆ ಕೊಟ್ಟಿರ್ತಾರೆ. ಲೆಂತ್ ಇವು 3 ಭಾಳ ಕಾಮನ್. ಇವನ್ನ ಹಗಲ ಮುಗಲ ಕೇಳ್ತೀರಿ. ಈಗ ನೆಕ್ಸ್ಟ್ ನೀವು ಲೆಂತ್ ಕ್ಯಾನ್ ಬಿ ಮೆಜರ್ಡ್, ಮಾಸ್ ಕ್ಯಾನ್ ಬಿ ಮೆಜರ್ಡ್, ಟೈಮ್ ಕ್ಯಾನ್ ಬಿ ಮೆಜರ್ಡ್. ಇನ್ನೊಂದೈತಿ ಟೆಂಪರೇಚರ್. ಎಸ್, ಡೆಫಿನೆಟ್ಲಿ. ಕ್ಯಾನ್ ಯು ಮೆಜರ್ ಟೆಂಪರೇಚರ್? ಡೆಫಿನೆಟ್ಲಿ. ಈಗಂತೂ ಕೊರೋನಾ ಟೈಮ್ನೊಳಗಂತೂ ಡೆಫಿನೆಟ್ಲಿ ಎಲ್ಲ ಕಡೆ ಟೆಂಪರೇಚರ್ ಹಿಂಗೆ ಹಿಡ್ದು ಕಳಿಸ್ತಾರೆ ಒಳಗೆ. ಸೊ ದಟ್ ಈಸ್ ಇಟ್ಸ್ ಅ ಕೈಂಡ್ ಆಫ್ ಅ ಥರ್ಮೋಮೀಟರ್ ವಿಚ್ ಮೆಜರ್ಸ್ ಟೆಂಪರೇಚರ್. ಸೊ ಟೆಂಪರೇಚರನ್ನು ನೀವು ಮೆಜರ್ ಮಾಡಬಹುದು, ಮತ್ತೊಂದು ನಂಬರ್ನೊಳಗೆ ಬರಿಬೋದಿಲ್ಲ ರೀ. ಈಗ ಅದನ್ನು ಹಿಂಗೆ ಹೇಳ್ತೀರಿ. ಯಾರೊಬ್ಬರಿಗೆ ಟೆಂಪ್ರೇಚರ್ ಮೆಜರ್ ಮಾಡಿ, ಭಾಳ ಐತ್ರಿ ಟೆಂಪ್ರೇಚರ್, ಎಷ್ಟು ಭಾಳ ಐತ್ರಿ, ಎಷ್ಟು ಭಾಳ ಅಲ್ಲ, ಎಷ್ಟು ಅನ್ನೋದು ಆ ನಂಬರ್ನೊಳಗೆ ಬರೆಯೋಕೆ. ಕ್ಯಾನ್ ವಿ ರೈಟ್ ಟೆಂಪ್ರೇಚರ್ ಇನ್ ಅ ನಂಬರ್? ಡೆಫಿನೆಟ್ಲಿ. ಸೊ ಟೆಂಪ್ರೇಚರ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ, ಲೆಂತ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ, ಮಾಸ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಈಸ್ ಫಿಸಿಕಲ್ ಕ್ವಾಂಟಿಟಿ. ಲೈಕ್ ಫೋರ್ಸ್, ಮೊಮೆಂಟಮ್, ಇವನ ಹೆಸರು ಕೇಳಿರ್ಬೇಕು ನೀವು. ಕೇಳಿಲ್ಲ ಅಂದರೆ ನಡೀತೈತೆ, ಮತ್ತು ಆಮೇಲೆ ನೋಡೋಂಥ. ಎನರ್ಜಿ ಅಂತೂ ಕೇಳಿರ್ತೀರಿ, ಎಕ್ಸೆಟ್ರಾ ಅಂತ ಬರಿಬೋದು ನಾವು. ಭಾಳಷ್ಟು ಬರ್ತಾವೆ ಇನ್ನು. ಏರಿಯಾ, ವಾಲ್ಯೂಮ್, ಡೆನ್ಸಿಟಿ. ಸೊ ಒಂದು ಏನಂದರೆ, ನಿಮ್ಮದು PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಸಿಲೆಬಸ್ ಮುಗಿಯೋದ್ರೊಳಗೆ ಅರೌಂಡ್ 300+ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ಈಗ ಲೈಕ್ PUC ಫಸ್ಟ್ ಇಯರ್ನೊಳಗೆ 15 ಚಾಪ್ಟರ್ ಅದಾವೆ, 15 ಚಾಪ್ಟರ್ಸ್, ಪ್ಲಸ್ ಸೆಕೆಂಡ್ ಇಯರ್ದು 14 ಚಾಪ್ಟರ್ಸ್ ಅದ. 1 ಚಾಪ್ಟರ್ ಹ್ಯಾಸ್ ಬಿನ್ ರಿಮೂವ್ಡ್ ಲಾಸ್ಟ್ ಇಯರ್. ಅಲ್ಲೂ 15 ಇದ್ವು, ಮೊದಲ 14. ಸೊ ಟೋಟಲಿ 29 ಚಾಪ್ಟರ್ಸ್ನೊಳಗೆ 300+ ಫಿಸಿಕಲ್ ಕ್ವಾಂಟಿಟೀಸ್ ನೀವು ಕಲಿತೀರಿ. ಯು ವಿಲ್ ಕಮ್ ಅಕ್ರಾಸ್ ಇನ್ ವೇರಿಯಸ್ ಚಾಪ್ಟರ್ಸ್. ಓಕೆ, ಸೊ ಈಗ ಫಿಸಿಕಲ್ ಕ್ವಾಂಟಿಟಿ ವರ್ಸಸ್ ನಾನ್ ಫಿಸಿಕಲ್ ಕ್ವಾಂಟಿಟಿ ನಾವು ಕಲ್ತೀವಿ. ಇದ್ರ ನೆಕ್ಸ್ಟ್ ನಾವೀಗ ಇದೇ ವಿಡಿಯೋದೊಳಗನ ಕಂಟಿನ್ಯೂ ಮಾಡೋಣಂತ. ಏನಂತ, ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವುದನ್ನು ಮೆಜರ್ ಮಾಡಬಹುದು ಅದು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ವಲ್ಲ, ಇದ್ರೊಳಗೆ ಮತ್ತು ಕ್ಲಾಸಿಫಿಕೇಷನ್ ಬರ್ತದೆ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ. ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋಣ ಅಂತ.
Okay, so after discussing about the difference between physical quantity and non-physical quantity, so we'll move on to the classification of physical quantity into fundamental and derived ಅಂತ. ಈಗ ನಾವು ನೋಡಿದ್ವಿ ಯಾವುದನ್ನು ನಾವು ಮೆಜರ್ ಮಾಡಬಹುದು ಅವೆಲ್ಲ ಫಿಸಿಕಲ್ ಕ್ವಾಂಟಿಟಿ ಅಂತ. ಈಗ ಲೆಂತ್ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ, ಹೌದಾ? ಫೋರ್ಸ್ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ, ಯಾಕಂದರೆ ಲೆಂತು ಮೆಜರ್ ಮಾಡಬಹುದು, ನಾವು ಫೋರ್ಸನ್ನು ಮೆಜರ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರಂದ್ರೆ, ಲೆಂತು ಫಂಡಮೆಂಟಲ್ಲು ಡಿರೈವ್ಡು, ನೆಕ್ಸ್ಟ್ ಅಥವಾ ಫೋರ್ಸ್ ಅನ್ನೋದು ಫಂಡಮೆಂಟಲ್ಲು ಡಿರೈವ್ಡು. ಹಿಂಗೆ ಕೇಳಿದಾಗ ನಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಬೇಕು, ಇಲ್ಲ ಲೆಂತು ಫಂಡಮೆಂಟಲ್ಲು ಅಥವಾ ಲೆಂತು ಡಿರೈವ್ಡು. ಫಂಡಮೆಂಟಲ್ಲು ಡಿರೈವ್ಡು ಅಂತ ಹೇಳಬೇಕು ಅಂತಂದ್ರೆ ಫಸ್ಟಿಗೆ ನಮಗೆ ಅರ್ಥ ಆಗಿರ್ಬೇಕೇನು, ಫಂಡಮೆಂಟಲ್ ಅಂದ್ರೆ ಏನಪ್ಪ ಅಥವಾ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂಥೇಳಿ. ಸೊ ಈಗ ಫಂಡಮೆಂಟಲ್ ಮತ್ತು ಡಿರೈವ್ಡನ್ನು ಸ್ವಲ್ಪ ಸಿಂಪಲ್ಲಾಗಿ ಫಸ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಫಿಸಿಕಲ್ ಕ್ವಾಂಟಿಟಿ ಇಂಡಿಪೆಂಡೆಂಟ್ ಇರ್ತಾವೆ ನೋಡ್ರಿ, ಸ್ವತಂತ್ರ ಇರ್ತಾವೆ, ಅಂದರೆ ಯಾವ ಫಿಸಿಕಲ್ ಕ್ವಾಂಟಿಟಿ ತನ್ನ ಮೆಜರ್ಮೆಂಟಿಗೆ ಬೇರೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಅಂಥವಕ್ಕೆ ಫಂಡಮೆಂಟಲ್ ಅಂತ ಕರೀತಾರೆ. ಯಾವುದು ಬೇರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ತನ್ನ ಮೆಜರ್ಮೆಂಟಿಗೆ ಡಿಪೆಂಡ್ ಆಗ್ತೈತಿ. ತನ್ನ ಮೆಜರ್ಮೆಂಟಿಗೆ ಅಂದ್ರೇನು, ಈಗ ಆ ಒಂದು ಎಕ್ಸಾಂಪಲ್ ಒಂದಿಷ್ಟು ಕೊಡ್ತೀನಿ, ಅವಾಗ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಸೊ ಈಗ ನೀವು ಹಂಗೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಥಿಂಕ್ ಮಾಡ್ರಿ. ರೈಟ್ ನಾವು ಆ್ಯಸ್ ಎ ಸ್ಟೂಡೆಂಟ್ಸ್ ನೀವು ಈಗ ಇಂಡಿಪೆಂಡೆಂಟ್ ಅದಿರೋ ಏನು ಡಿಪೆಂಡೆಂಟ್ ಅದಿರಿ, ಅಂದ್ರೆ ಕಂಪ್ಲೀಟ್ಲಿ ಸ್ವತಂತ್ರ ಅದಿರಿ ನೀವು? ಇಲ್ಲ, ಯು ಆರ್ ಡೆಫಿನೆಟ್ಲಿ ಡಿಪೆಂಡೆಂಟ್ ಆನ್ ಯುವರ್ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಯಾರದಾರವರು. ಸೊ ಎಂಟೈರ್ ನಿಮ್ಮ ಅವಶ್ಯಕತೆಗಳಿರ್ತಾವಲ್ಲ, ನಿಮ್ಮ ನೀಡ್ಸ್ ಏನಿರ್ತಾವಲ್ಲ, ಯು ಕೆನಾಟ್ ಫುಲ್ಫಿಲ್ ಬೈ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಡಿಪೆಂಡ್ ಆನ್ ಸಮ್ ಒನ್ ಎಲ್ಸ್ ರೈಟ್ ನಾವು ಅಟ್ಲೀಸ್ಟ್. ಸೊ ಹಂಗಿದ್ದಾಗ ನೀವು ಡಿರೈವ್ಡ್, ಈಗ ಯಾರು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಇರ್ತಾರಲ್ಲ, ಸೊ ಅವ್ರಿಗೆ ಫಂಡಮೆಂಟಲ್ ಅಂತ ಕರಿತೀವಿ. ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ನೊಳಗೂ ಎರಡು ಟೈಪ್ ಅದಾವೆ. ಒಂದೊಂದು ಫಿಸಿಕಲ್ ಕ್ವಾಂಟಿಟಿ ಬೇರೆ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತಾವೆ, ಇನ್ನೊಂದಿಷ್ಟು ಫಿಸಿಕಲ್ ಕ್ವಾಂಟಿಟಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಇರ್ತಾವೆ. ದೇ ಡು ನಾಟ್ ಡಿಪೆಂಡ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ ಫಾರ್ ದೇಯರ್ ಮೆಜರ್ಮೆಂಟ್. ಈಗ ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಈಗ ಇಲ್ಲಿ ಒಬ್ಬರು ನಾನು ಯಾರಿಗಾರ ನಿಂದಿರಿಸಿ ಸೈಡ್, ಇಲ್ಲೇ ನಿಮ್ಮ ಫ್ರೆಂಡ್ಸು ಅಥವಾ ನೀವು ಇಲ್ಲಿ ಬಂದು ನಿಂತು ಒಬ್ಬರನ್ನ ಇಲ್ಲಿ ನಿಂದಿರಿಸ್ತೀನಿ, ಇನ್ನೊಬ್ಬರು ನಿಮಗೆ ಕರಿತೀನಿ ನಾ. ಓಕೆ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನಂದರೆ, ಯು ವಿಲ್ ಹ್ಯಾವ್ ಟು ಮೆಜರ್ ದ ಹೈಟ್ ಆಫ್ ದಿಸ್ ಪರ್ಸನ್, ಲೆಂತ್ ಆಫ್ ದ ಪರ್ಸನ್, ಹೈಟ್ ಆಫ್ ದ ಪರ್ಸನ್. ಅಂದರೆ ನೀವು ನಿಮ್ಮ ಫ್ರೆಂಡಿನ ಹೈಟ್ ಮೆಜರ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀರಿ. ಅವಾಗ ಇವ್ರ ಹೈಟ್ ಮೆಜರ್ ಮಾಡ್ಬೇಕಂದ್ರೆ ನೀವೇನಾರ ಅವ್ರಿಗೊಂದು ಕ್ವಶನ್ ಕೇಳ್ತೀರಿ, ಏನಂತ, ನಿಂದು ತೂಕ ಎಷ್ಟು ಹೇಳು ಅಂದ್ರೆ ಅಷ್ಟು ಹೈಟ್ ಮೆಜರ್ ಮಾಡೋಕ್ಕೆ ಬರ್ತೈತಿ. ಅಂದ್ರೆ ನಿನ್ನ ಲೆಂತ್ ಮೆಜರ್ ಮಾಡ್ಬೇಕಂದ್ರೆ ಅದು ನಿನ್ನ ಮಾಸ್ ಮೇಲೆ ಡಿಪೆಂಡು. ಹಿಂಗೇನ್ರೈತಿ? ಇಲ್ಲ, ನೀವು ಮಾಸ್ ಮೆಜರ್ ಮಾಡಲಾರ್ದನ್ನ ಡೈರೆಕ್ಟ್ಲಿ ಲೆಂತ್ ಅಷ್ಟೇ ಮೆಜರ್ ಮಾಡ್ಬೋದು. ಅಥವಾ ನಾನು ನಿಮ್ಮ ಫ್ರೆಂಡದ್ದು ಮಾಸ್ ಮೆಜರ್ ಮಾಡು ಅಂತ ಹೇಳಿದರೆ ನಿಂದು ಲೆಂತ್ ಹೇಳಲೇ ಅಂದ್ರಷ್ಟೇ ನಾವು ಮಾಸ್ ಮೆಜರ್ ಮಾಡ್ತೀನಿ. ಹಂಗಿಲ್ಲ. ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದರೆ, ಯಾವಾಗ ನಾವು ಲೆಂತನ್ನು ಮೆಜರ್ ಮಾಡ್ತೀವಲ್ಲ, ಅವಾಗ ನಾವು ಲೆಂತನ್ನಷ್ಟೇ ಮೆಜರ್ ಮಾಡ್ತೀವಿ. ಅಂದರೆ ಲೆಂತನ್ನು ಮೆಜರ್ ಮಾಡೋಕ್ಕೆ ಬೇರೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ನಾವು ಡಿಪೆಂಡ್ ಆಗಬೇಕು ಅಂತಿಲ್ಲ. ಲೆಂತ್ ಅಷ್ಟೇ ಮೆಜರ್ ಮಾಡ್ಬೋದು, ಒಂದು ಬಾಡಿದು ಲೆಂತ್ ಅಷ್ಟೇ ಮೆಜರ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ಟೈಮದ್ದು ಎಕ್ಸಾಂಪಲ್ ತೊಗೊಂಡು, ಈಗ ಯಾರೋ ಒಬ್ಬರು ಬಂದು ನಿಮಗೆ ಕೇಳಿದ್ರಿ ಟೈಮ್ ಎಷ್ಟಾಗೈತೆ ರೀ ಅಂಥೇಳಿ, ಅವ್ರಿಗೆ ನೀವು ವಾಪಸ್ ಈಗ ಟೆಂಪ್ರೇಚರ್ ಎಷ್ಟಾಗೈತೆ ಹೇಳ್ರಿ, ಯಾಕಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಟೈಮ್ ಕಡಿಮೆ ಇರ್ತೈತಿ, ಹಿಂಗೇನ್ರೈತಿ. ಅಥವಾ ಈ ಯಾರೊಬ್ಬರು ಟೈಮ್ ಕೇಳಿದ್ರು ಅಂದ್ರೆ ನಿಮ್ಮ ವಾಚದ್ದು ಲೆಂತ್ ಮೇಲೆ ಡಿಪೆಂಡ್ ಆಗತ್ತಲ್ಲ, ಅಥವಾ ವಾಚಿಂದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಟೈಮ್? ಇಲ್ಲ, ಟೈಮ್ ಸ್ವತಂತ್ರ ಐತಿ. ಟೈಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಮೆಜರ್ಮೆಂಟ್ ಆಫ್ ಟೈಮ್ ಅಂದರೆ ಟೈಮನ್ನು ಅಳೆಯುವುದು ಬೇರೆ ಯಾವುದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇಲ್ಲ. ಸೊ ಅಂದ್ರೆ ನಾನು ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಸೊ ಈಗ
ಇಷ್ಟೊತ್ತನ ನಾವು ಮಾಡಿದ ಡಿಸ್ಕಷನ್ ಮೇಲೆ ನಿಮಗೀಗ ಅರ್ಥ ಆಗಿರಬಹುದು, ಲೆಂತ್ ಬೇರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಯು ಕ್ಯಾನ್ ಮೆಜರ್ ಲೆಂತ್ ಇಂಡಿಪೆಂಡೆಂಟ್ಲಿ. ಹಿಂಗೆ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಇಂಡಿಪೆಂಡೆಂಟಾಗಿ ಮೆಜರ್ ಮಾಡಬಹುದು ನೋಡ್ರಿ, ಸ್ವತಂತ್ರವಾಗಿ. ಬೇರೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಲಾರ್ದ ಇಂಡಿಪೆಂಡೆಂಟಾಗಿ ಯಾವ್ದು ಮೆಜರ್ ಮಾಡ್ಬೋದಲ್ಲ, ಅಂಥವಕ್ಕೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಈಗ ಲೈಕ್ ಯಾರೊಬ್ರು ಬಂದು ನಿಮಗೆ ಟೆಂಪ್ರೇಚರ್ ಕೇಳಿದ್ರು, ನಿಮ್ಮ ಕಡೆ ಥರ್ಮೋಮೀಟರ್ ಐತಿ, ರೂಮ್ ಟೆಂಪ್ರೇಚರ್ ಎಷ್ಟು ಐತಿ ಅಂತ ಕೇಳಿದ್ರೆ ಹಿಂಗೇನ್ರ ಹೇಳ್ಬೇಕು, ಹಿಂಗೇಂದ್ರ ಅವಶ್ಯಕತೆ ಬೀಳ್ತೈತಿ. ನಾರ್ತ್ ಡೈರೆಕ್ಷನ್ನಾಗ ಟೆಂಪ್ರೇಚರ್ ಬೇರೆ, ಇದೇ ರೂಮ್ನೊಳಗನ ಈಸ್ಟ್ನಾಗ ಬೇರೆ. ರೂಮ್ ಹೊರಗೆ ಹೋಗಿ ಬೇರೆ ನಾರ್ತ್ ಈಸ್ಟ್ ಡೈರೆಕ್ಷನ್ನಾಗ ನೀವು ಹೊಂಟ್ರೆ ದಟ್ ಈಸ್ ಡಿಫ್ರೆಂಟ್. ರೂಮ್ನೊಳಗೆ ಇದ್ದಾಗ ಅಂದರೆ ದಿ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಈಗ ಲೈಕ್ ಡಾಕ್ಟರ್ ನಿಮಗೆ ಜ್ವರ ಬಂದಾಗ ಥರ್ಮೋಮೀಟರ್ ತೊಗೊಂಡು ನಿಮ್ಮ ಟೆಂಪ್ರೇಚರ್ ಮೆಜರ್ಮೆಂಟ್ ಮಾಡ್ಬೇಕಾರೆ ನಿಮ್ಮ ಹೈಟ್ ಏನಾರ ಕೇಳ್ತಾರನ, ಅಥವಾ ಮಾಸ್ ಕೇಳ್ತಾರನ, ಅಥವಾ ಅವಾಗ ಎಷ್ಟು ಟೈಮ್ ಆಗೈತಿ ಅದ್ರ ಮೇಲೆ ನಿಮ್ಮ ಟೆಂಪ್ರೇಚರ್ ಬರುತ್ತೆ. ಅಂದ್ರೆ ಮಧ್ಯಾಹ್ನ ಆಗಿದ್ರೆ ಜ್ವರ ಜಾಸ್ತಿ ಇರ್ತಾವೆ, ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಬಂದ್ಬಿಡ್ತೈತಿ, ಹಂಗೇನು ರೈತಿಲ್ಲ. ಸೊ ಲೆಂತ್ ಈಸ್ ಇಂಡಿಪೆಂಡೆಂಟ್, ಟೈಮ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್, ಟೆಂಪ್ರೇಚರ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್. ಹಂಗೆ ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಅದಾವೆ, ಅವು ಬೇರೆ ಯಾವ ಫಿಸಿಕಲ್ ಕ್ವಾಂಟಿಟಿ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಅಂದ್ರೆ ಅವುಗಳ ಮೆಜರ್ಮೆಂಟ್ ಮಾಡ್ಬೇಕಾರೆ ಈಗ ಲೆಂತು ಫಂಡಮೆಂಟಲ್. ಯಾಕಂದ್ರೆ ಲೆಂತನ್ನು ಮೆಜರ್ ಮಾಡ್ಬೇಕಾರೆ ಬೇರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅದು ಮಾಸನು ಫಂಡಮೆಂಟಲ್, ಬಿಕಾಸ್ ಮಾಸ್ ನೀವು ಮೆಜರ್ಮೆಂಟ್ ಮಾಡ್ಬೇಕಾರೆ ಬೇರೆ ಇನ್ನೊಂದು ಯಾವುದ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಮಾಸ್ ಅಷ್ಟೇ ಮೆಜರ್ ಮಾಡ್ಬೋದು. ಸೊ ಅದಕ್ಕೆ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿ, ಇಲ್ಲಿ ಡೆಫಿನೇಷನ್ ನೋಡ್ಬಿಡೋಣ ಒಂದು ಸರ್ತಿ. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್. ಇದನ್ನು ಆ್ಯಕ್ಚುಲಿ ಡೆಫಿನೇಷನ್ ಇಷ್ಟೇ ಕೊಟ್ಟಾರ ಟೆಕ್ಸ್ಟ್ ಬುಕ್ನೊಳಗೆ, ಅದನ್ನು ಸ್ವಲ್ಪ ನಾವು ಎಲಾಬ್ರೇಟ್ ಮಾಡಿ ಸ್ವಲ್ಪ ದೊಡ್ಡದು ಮಾಡೋನು ಅರ್ಥ ಮಾಡ್ಕೋಬೋದು. ಇಷ್ಟು ಬರೆದ್ರೆ ಸಾಕು. ಹೆಂಗೆ ಅಂತ ಹೇಳ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಮಾಡೋದು ಹೆಂಗಂದ್ರೆ, ದ ಫಿಸಿಕಲ್ ಕ್ವಾಂಟಿಟೀಸ್ ಹೂಸ್ ಮೆಜರ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್. ಅಂದರೆ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ ಅದರ ಅದನ್ನು ಅಳತೆ ಮಾಡ್ಬೇಕಾದ್ರೆ ಅದು ಬೇರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಬಾರ್ದು. ಓಕೆ, ಸೊ ಹೂಸ್ ಮೆಜರ್ಮೆಂಟ್ ಅನ್ನೋದನ್ನ ಅವರಿಲ್ಲೇ ಮೆನ್ಷನ್ ಮಾಡಿಲ್ಲ, ಇಟ್ಸ್ ಓಕೆ. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಇದನ್ನು ನಾವಿಲ್ಲಿ ಲಿಸ್ಟ್ ಮಾಡೋಣ. ಹಂಗೆ ಫಿಸಿಕ್ಸ್ನೊಳಗೆ ಫಂಡಮೆಂಟಲ್ ಅಂತ ಯಾವ ಇರ್ತಾವಲ್ರಿ, ಸ್ವತಂತ್ರ ಯಾವ ಇರ್ತಾವಲ್ಲ, ಇಂಡಿಪೆಂಡೆಂಟ್ ಯಾವ ಇರ್ತಾವಲ್ಲ ಅಂಥವು, ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಎಷ್ಟದಾವು? 7. ಇದನ್ನು ನೀವು ಬೈ ಹಾರ್ಟ್ ಮಾಡ್ಬೇಕಾಗ್ತೈತಿ. 7 ಅದಾವು ಅನ್ನೋದನ್ನು ಬೈ ಹಾರ್ಟ್ ಮಾಡ್ಬೇಕಲ್ಲ, ಆ 7 ಯಾವ್ಯಾವು ಅಂತ ಬೈ ಹಾರ್ಟ್ ಮಾಡಬೇಕು. ಎಕ್ಸಾಂಪಲ್ಸ್ ಬರೀತೀನಿ ಇಲ್ಲ. ದೇರ್ ಆರ್ 7 ಫಂಡಮೆಂಟಲ್ ಅಂದರೆ ಇಂಡಿಪೆಂಡೆಂಟ್. ಓಕೆ, ಲೆಂತ್, ಮಾಸ್, ಟೈಮ್, ಇವಿಷ್ಟಂತೂ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಟೆಂಪರೇಚರ್. ನಾನು ಫಂಡಮೆಂಟಲ್ ಅಷ್ಟಲ್ಲಿ ಲಿಸ್ಟ್ ಮಾಡಾಕತ್ತೀನಿ ಇಲ್ಲೇ, ಯಾವುದು ಇಂಡಿಪೆಂಡೆಂಟ್ ಇರ್ತಾವಲ್ಲ ಅವು. ಲೆಂತ್, ಮಾಸ್, ಟೈಮ್, ಟೆಂಪರೇಚರ್ ಈಸ್ ಫಂಡಮೆಂಟಲ್. ಎಲೆಕ್ಟ್ರಿಕ್ ಕರೆಂಟ್ ಇದ್ರ ಬಗ್ಗೆ ನಾವು ಮತ್ತೆ ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಎಷ್ಟಾದ ನೋಡ್ರಿ, ಈಗೆಲ್ಲ 5 ಆದವು. ಹೌದಾ? 1 2 3 4 5. ದರ್ ಆರ್ 2 ಮೋರ್. ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂಥೇಳಿ, ಇಲ್ಲೇ ಜಾಗ ಕಡಿಮೆ ಐತಿ, ಹೋಪ್ಫುಲಿ ಕಾಣಿಸುತ್ತೆ ಅಂತ ಅಂದ್ಕೊಂಡೀನಿ. ಇದು ಕೆಮಿಸ್ಟ್ರಿ ಒಳಗೆ ಬರುತ್ತೆ ಆ್ಯಕ್ಚುಲಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇನ್ನೊಂದು ಲುಮಿನಸ್ ಇಂಟೆನ್ಸಿಟಿ, ವಿಚ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಲೈಟ್, ಬೆಳಕಿಗೆ ಸಂಬಂಧಪಟ್ಟಿದ್ದು. ಇವು 7 ಏನದಾವಲ್ಲ, ಇವಷ್ಟು ಫಂಡಮೆಂಟಲ್. ಉಳ್ಕಿದ್ದು ಅಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ನಾ ಹೇಳಿದ್ನಲ್ಲ, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೇರಿ 300+ 300ಕ್ಕೂ ಹೆಚ್ಚು ಫಿಸಿಕಲ್ ಕ್ವಾಂಟಿಟೀಸ್ ನಾವು ಕಲಿತೀವಿ ಅಂಥೇಳಿ. ಆ 300ಕ್ಕೂ ಹೆಚ್ಚು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಓನ್ಲಿ 7 ಆರ್ ಫಂಡಮೆಂಟಲ್. 7 ಅಷ್ಟು ಸ್ವತಂತ್ರ ಅದಾವೆ. ಉಳ್ಕಿದಿಷ್ಟು ಆಗಲೇ ನಾವು ಲಿಸ್ಟ್ ಮಾಡಿದ್ದೆ ನೋಡ್ರಿ, ನಿಮ್ಗೆ ನೆನಪಿದ್ರೆ. ಫೋರ್ಸ್ ಅಂತ ಬರ್ದಿದ್ದೆ ನಾನು ಇಲ್ಲೇ, ಎನರ್ಜಿ ಅಂತ ಬರ್ದಿದ್ದೆ, ಮೊಮೆಂಟಮ್ ಅಂತ ಬರ್ದಿದ್ದೆ. ಆಮೇಲೆ ಒಂದಿಷ್ಟು ಎಕ್ಸಾಂಪಲ್ನ ಹಂಗೆ ಬಾಯಿ ಮಾತಲ್ಲೇ ಹೇಳಾಕತ್ತಾಗ ಏರಿಯಾ, ವಾಲ್ಯೂಮ್, ಡೆನ್ಸಿಟಿ,
ಇಂಥವು ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ 300+ ಅಟ್ಲೀಸ್ಟ್ ನಿಮ್ಮ ಸಿಲೆಬಸ್ನೊಳಗೆ ಬರ್ತಾವೆ. ಅವು ಎಲ್ಲನೂ ಡಿರೈವ್ಡ್ ಅಂದ್ರೆ ಅದು ಆ ಕ್ವಾಂಟಿಟಿಗಳು ಬೇರೆ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತಾವೆ ಮೆಜರ್ಮೆಂಟ್ ಮಾಡ್ಬೇಕಾರೆ. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಹೆಂಗೆ ಹೇಳ್ತಾರೆ ಗೊತ್ತೇನೆ, ಫಂಡಮೆಂಟಲ್ ಅಂದ್ರೆ ಇಂಡಿಪೆಂಡೆಂಟ್ ಇರ್ತಾವೆ, ಡಿರೈವ್ಡ್ ಅಂದ್ರೆ ಈ ಫಂಡಮೆಂಟಲ್ ಮೇಲೆ ಡಿಪೆಂಡ್ ಆಗ್ತಾವೆ. ಅವು ಅಂಥವು ಡಿರೈವ್ಡ್ ಅಂತಾರೆ. ಯಾವ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಇರ್ತಾವಲ್ಲ, ಸ್ವತಂತ್ರ ಇರ್ತಾವಲ್ಲ, ಅವು ಫಂಡಮೆಂಟಲ್. ಯಾವ್ಯಾವ ಫಿಸಿಕಲ್, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿ ತಮ್ಮ ಮೆಜರ್ಮೆಂಟಿಗೆ ಫಂಡಮೆಂಟಲ್ ಮೇಲೆ ಡಿಪೆಂಡ್ ಆಗ್ತಾವೆ ಅಥವಾ ಬೇರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತಾವೆ, ಅವಕ್ಕೆ ಡಿರೈವ್ಡ್ ಅಂತ ಕರೀತಾರೆ. ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್, ದೇ ಆರ್ ಡಿಪೆಂಡೆಂಟ್ ಆನ್ ಅದರ್. ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡು, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳೋಕೆ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಏನಂದ್ರೆ ಡಿರೈವ್ಡಿಗೆ ಡೆಫಿನಿಷನ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಮೇಲೆ ಬರೋಣ ಅಂತ ನಾವು. ಓಕೆ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಮೀನ್ಸ್ ಅಂತ. ಹೌದಾ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ತೊಗೊತೀನಿ ನಾನು. ಸ್ಪೀಡ್, ವೇಗ. ಈಗ ಒಂದು ಕ್ವಶನ್ ಕೇಳ್ತೀನಿ, ಹಂಗೆ ವಿಚಾರ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಎ ಆ್ಯಂಡ್ ಬಿ ಅಂಥೇಳಿ ಇಬ್ಬರು ಫ್ರೆಂಡ್ಸ್ ಅದಾರ. ಇಬ್ಬರು ಒಂದು ರನ್ನಿಂಗ್ ಕಾಂಪಿಟೇಷನ್ ಇಟ್ಕೊಂಡಾರ, ಯಾರು ಫಾಸ್ಟ್ ಓಡ್ತಾರ ನೋಡೇ ಬಿಡಲಿ ಅಂಥೇಳಿ ಎ ಆ್ಯಂಡ್ ಬಿ ರನ್ನಿಂಗ್ ಕಾಂಪಿಟೇಷನ್ ಇಟ್ಕೊಂಡಾರ. ಸೊ ಈಗ ನನ್ನ ಕ್ವಶನ್ ಏನಂದ್ರೆ, ಎ ಅನ್ನೋವ 5 ಕಿಲೋಮೀಟರ್ ಓಡ್ತಾನೆ, 5 ಕಿಲೋಮೀಟರ್ ಓಡ್ತಾನೆ. ಬಿ ಅನ್ನೋವ 8 ಕಿಲೋಮೀಟರ್ ಓಡ್ತಾನೆ. ಯಾರ ಸ್ಪೀಡ್ ಜಾಸ್ತಿ ಇದೆ ಹಂಗಾರೆ? If A runs 5 kilometer and B runs for 8 kilometers, who is faster? ಯಾರ್ದು ಸ್ಪೀಡ್ ಜಾಸ್ತಿ ಐತಿ? ಓಕೆ, ನನಗೆ ಗೊತ್ತಿಲ್ಲ ಆನ್ಸರ್ ನೀವೇನು ವಿಚಾರ ಮಾಡಕತ್ತೀರಂತ. ಅಕಸ್ಮಾತ್ ನಿಮ್ಮ ಆನ್ಸರ್ ಬಿ ಅಂತಿತ್ತಂದ್ರೆ, ಬಿ ಸರ್ ಬಿಕಾಸ್ 8 ಕಿಲೋಮೀಟರ್ ಟ್ರಾವೆಲ್ ಮಾಡ್ಯಾರ ಅವರು. ನಾ ಹಂಗೆ ಹೇಳ್ತೀನಿ, ಈಗ ನಾ ಹೇಳ್ತೀನಿ ಎ ಇಸ್ ಫಾಸ್ಟರ್. ಎದಕ್ಕಂದ್ರೆ ನಾ ಇಲ್ಲೇ ಟೈಮ ಹೇಳಿಲ್ಲ, ಟೈಮ ಮೆನ್ಷನ್ ಮಾಡಿಲ್ಲ ನಾನು. ಎ 5 ಕಿಲೋಮೀಟರ್ ಹೋಗ್ಯಾನ, ಎಷ್ಟು ಟೈಮ್ನಾಗ? ಓಕೆ, ಈಗ ಲೈಕ್ ನೋಡ್ರಿ, ಇಫ್ ಎ ಹ್ಯಾಸ್ ಟ್ರಾವೆಲ್ಡ್ 5 kilometers ಇನ್ 10 minutes, ಲೆಟ್ ಅಸ್ ಸೇ ಬಿ ಹ್ಯಾಸ್ ಟ್ರಾವೆಲ್ಡ್ 8 kilometers ಇನ್ 1 year. ಒಂದು ವರ್ಷದಾಗ ಸ್ವಲ್ಪ ಓವರ್ ಆತೆ, ಬೇಡ 2 hours ತೊಗೊಂಡು, 2 ತಾಸು ತೊಗೊಂಡು. ಸೊ ಹಂಗಾರೆ ಯಾರು ಫಾಸ್ಟ್ ಅಂತ ಹೇಳ್ರಿ? ಯಾರು ಸ್ಪೀಡ್ ಜಾಸ್ತಿ ಆತ? ಆಬ್ವಿಯಸ್ಲಿ ಎ, ಬಿಕಾಸ್ ಎ ಹ್ಯಾಸ್ ಕವರ್ಡ್ 5 kilometers ಇನ್ ಓನ್ಲಿ 10 minutes. ವೇರಾಸ್ ಬಿ ಹ್ಯಾಸ್ ಟೇಕನ್ 2 hours, 2 ತಾಸು ತೊಗೊಂಡು ನಾವು 8 ಕಿಲೋಮೀಟರ್ ಕವರ್ ಮಾಡೋಕ್ಕೆ. ಇದನ್ನು ಯಾಕೆ ನಾ ಎಕ್ಸಾಂಪಲ್ ಹೇಳಿದೆ ಅಂದರೆ, ನೀವು ಸ್ಪೀಡ್ ಬಗ್ಗೆ ಜಡ್ಜ್ ಮಾಡ್ಬೇಕಾರೆ ಎರಡು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಸ್ಪೀಡ್ ಡಿಪೆಂಡ್ ಆತ. ಇಫ್ ಯು ವಾಂಟ್ ಟು ಮೆಜರ್ ಸ್ಪೀಡ್ ಆಫ್ ದ ಫಸ್ಟ್ ಪರ್ಸನ್, ಅವರು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದರು. ಡಿಸ್ಟೆನ್ಸ್ ಅಂದರೆ ಲೆಂತ್, ಹೌದಲ್ಲ? ಅದು ಡಿಸ್ಟೆನ್ಸ್ ಅಂದರೆ ಲೆಂತ್, ಹೌದಾ? ಸೊ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಸ್ಪೀಡ್ ಆಫ್ ಪರ್ಸನ್ ಎ, ಯು ವಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹೌ ಮಚ್ ಲೆಂತ್ ಹಿ ಹ್ಯಾಸ್ ಕವರ್ಡ್ ಇನ್ ಹೌ ಮಚ್ ಟೈಮ್. ಎಷ್ಟು ಲೆಂತ್ ಅವ್ರು ಕವರ್ ಮಾಡಿದರು ಮತ್ತು ಎಷ್ಟು ಟೈಮ್ನಾಗ ಕವರ್ ಮಾಡಿದರು. ಸೊ ಹಂಗಾರೆ ನೀವು ಸ್ಪೀಡನ್ನು ಮೆಜರ್ಮೆಂಟ್ ಮಾಡಬೇಕು ಅಂದರೆ, ಯು ಕ್ಯಾನ್ ನಾಟ್ ಮೆಜರ್ ಸ್ಪೀಡ್ ಇಂಡಿಪೆಂಡೆಂಟ್ಲಿ. ಯು ವಿಲ್ ಹ್ಯಾವ್ ಟು ಡಿಪೆಂಡ್ ಆನ್ ಲೆಂತ್ ಆ್ಯಂಡ್ ಆಲ್ಸೋ ಯು ವಿಲ್ ಹ್ಯಾವ್ ಟು ಡಿಪೆಂಡ್ ಆನ್ ಟೈಮ್. ಸೊ ಆ್ಯಸ್ ದಿ ಮೆಜರ್ಮೆಂಟ್ ಆಫ್ ಸ್ಪೀಡ್ ಡಿಪೆಂಡ್ಸ್ ಆನ್ ಲೆಂತ್ ಆಸ್ ವೆಲ್ ಆಸ್ ಟೈಮ್, ಸ್ಪೀಡ್ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಅರ್ಥ ಆತ್ರಿ? ಈಗ ಸ್ಪೀಡ್ ಯಾಕೆ ಡಿರೈವ್ಡ್ ಅಂದರೆ, ಸ್ಪೀಡ್ ಡಿಪೆಂಡ್ಸ್ ಆನ್ ಲೆಂತ್, ಸ್ಪೀಡ್ ಡಿಪೆಂಡ್ಸ್ ಆನ್ ಟೈಮ್. ಅರ್ಥ ಆಯ್ತು? ಇನ್ನೊಂದು ಕ್ವಶನ್ ಕೇಳ್ಬೋದು ನಾವು ಆ್ಯಕ್ಚುಲಿ. ಇಬ್ಬರು ಎ ಆ್ಯಂಡ್ ಬಿ ಅನ್ನೋರು ಮತ್ತೊಮ್ಮೆ ರನ್ನಿಂಗ್ ಕಾಂಪಿಟೇಷನ್ ಇಟ್ಟಾರ. ಒಬ್ಬವ ಫಾರ್ ಎಕ್ಸಾಂಪಲ್ ಪರ್ಸನ್ ಎ 5 ನಿಮಿಷದಾಗ ಓಡ್ತಾನೆ, ಪರ್ಸನ್ ಬಿ 10 ನಿಮಿಷದಾಗ ಓಡ್ತಾನೆ. ಯಾರು ಫಾಸ್ಟ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ ಹೇಳ್ರಿ? ಈ ಸರ್ತಿ ಲೆಂತ್ ಹೇಳಲಿಲ್ಲ ನಾನು. ಎಷ್ಟು ಹೋದ್ರವರು 5 ನಿಮಿಷನಾಗ ಓಡಿದ ಪರ್ಸನ್ ಎ, ಎಷ್ಟು ದೂರ ಹೋದ ಹೇಳಲಿಲ್ಲ. ಸೊ ಲೆಂತ್ ಮ್ಯಾಲೂ ಡಿಪೆಂಡು ಸ್ಪೀಡನ್ನು ನೀವು ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ಲೆಂತು ಬೇಕು, ಟೈಮು ಬೇಕು.
ಸೊ ಸ್ಪೀಡ್ ಸ್ವತಂತ್ರ ಐತನೋ ಇಲ್ಲ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಲೆಂತ್ ಆ್ಯಂಡ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಟೈಮ್. ಸೊ ಸ್ಪೀಡ್ ಈಸ್ can I call speed as fundamental? ಡೆಫಿನೆಟ್ಲಿ ನಾಟ್. ಅನ್ನಕ್ಕೆ ಬರೋಂಗಿಲ್ಲ. ಯಾವ ಇಂಡಿಪೆಂಡೆಂಟ್ ಇರ್ತಾವೆ ಅವಕ್ಕೆ ನಾವು ಅಷ್ಟೇ ಫಂಡಮೆಂಟಲ್ ಅಂತ ಕರಿತೀವಿ. ಸ್ಪೀಡ್ ಈಸ್ ನಾಟ್ ಫಂಡಮೆಂಟಲ್, ಸ್ಪೀಡ್ ಈಸ್ ಡಿರೈವ್ಡ್. ಸೊ ಲೆಟ್ ಅಸ್ ಟೇಕ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆನ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಒಂದು ನಾ ಸ್ಪೀಡದು ಹೇಳಿದೆ, ಇನ್ನೊಂದೆರಡು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಹಂಗೆ ಅಂದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತೈತೆ. ಇವು 7 ಅದಾವ ನೋಡ್ರಿ ಇಲ್ಲೇ: ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಇಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮತ್ತು ಲ್ಯೂಮಿನಸ್ ಇಂಟೆನ್ಸಿಟಿ. ಇವು 7 ಬಿಟ್ಟು ಬೇಕಾದ ಸುಡ್ಗಾಡ್ ಅಂದರೆ ಬೇರೆ ಯಾವುದ್ರೆ ನಾ ಹಂಗೆ ಅಂತಿರ್ತೀನಿ, ಎನಿಥಿಂಗ್ ಅನ್ನೋಕೆ ಹಂಗೆ ಸುಡ್ಗಾಡ್ ಅನ್ನೋ ವರ್ಡ್ ಯೂಸ್ ಮಾಡ್ತಿರ್ತೀನಿ. ಬೇರೆ ಯಾವುದರ ಎಕ್ಸಾಂಪಲ್ ನೀವು ತೊಗೊಂಡ್ರು ಅಷ್ಟು ಡಿರೈವ್ಡ ಬರ್ತಾವೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾವೀಗಿಲ್ಲ, ಡೆನ್ಸಿಟಿ ಕನ್ನಡದಲ್ಲಿ ಸಾಂದ್ರತೆ ಅಂಥೇಳಿ. ಸೊ ಹೋಪ್ಫುಲಿ ನಿಮ್ಗೆ ಡೆನ್ಸಿಟಿ ಫಾರ್ಮುಲಾ ಗೊತ್ತು ಅಂತ ಅಂದ್ಕೊಂಡಿನಿ. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಬರುತ್ತೆ. ಗೊತ್ತಿಲ್ಲ ಅಂದರೆ ಈಗ ಹೊರತು ಮಾಡ್ಕೊರಿ, ಇಲ್ಲ ಮತ್ತು ಮುಂದೆ ಕಲಿತೀವಿ. ಸೊ ಡೆನ್ಸಿಟಿ ಈಸ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಅಂದರೆ ಡೆನ್ಸಿಟಿ ಏನಾಯ್ತು ಹೇಳ್ರಿ ಈಗ? ಡಿರೈವ್ಡ್. ಯಾಕಂದ್ರೆ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಮಾಸ್ ಆ್ಯಂಡ್ ಡೆನ್ಸಿಟಿ ಡಿಪೆಂಡ್ಸ್ ಆನ್ ವಾಲ್ಯೂಮ್ ಫಾರ್ ಇಟ್ಸ್ ಮೆಜರ್ಮೆಂಟ್. ಅಂದ್ರೆ ನೀವು ಸಾಂದ್ರತೆಯನ್ನು ಅಳತೆ ಮಾಡಬೇಕು ಅಂದರೆ ಅದು ಮಾಸ್ ಮೇಲೂ ಡಿಪೆಂಡು, ವಾಲ್ಯೂಮ್ ಮೇಲೂ ಡಿಪೆಂಡು. ಇಟ್ ಈಸ್ ಡಿಪೆಂಡಿಂಗ್. ಸೊ ಡೆನ್ಸಿಟಿ ಈಸ್ ಡಿರೈವ್ಡ್. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ಸಿಂಪಲ್ ಎಕ್ಸಾಂಪಲ್. ವಾಟ್ ಅಬೌಟ್ ವಾಲ್ಯೂಮ್? ವಾಲ್ಯೂಮ್ ಅಂದರೆ ಎಷ್ಟು ಜಾಗ. ಈಗ ಇದು ರೂಮ್ ಐತೆ ಅಂತ ತಿಳ್ಕೊರಿ, ಈ ರೂಮಿಂದ ವಾಲ್ಯೂಮ್ ಎಷ್ಟು ಅಂತ ಕೇಳಿದಾಗ ವಾಲ್ಯೂಮದ್ದು ಫಾರ್ಮುಲಾ ನಿಮಗೆ ಇರ್ಬೇಕಂತ ಅಂದ್ಕೊಂಡಿನ. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಜಾ ಏನಂದ್ರೆ ಬ್ರೆಡ್ತ್ ಅಂದ್ರೂ ಲೆಂತ್ ಅದು. ಅಂದ್ರೆ ಐ ಕ್ಯಾನ್ ರೈಟ್ ಹಿಂಗೆ ಬರಿಬೋದು ವಾಲ್ಯೂಮನ್ನು, ಲೆಂತ್ ಇಂಟು ಲೆಂತ್ ಇಂಟು ಲೆಂತ್. ಬ್ರೆಡ್ತ್ ಅಂದ್ರೂ ಲೆಂತ್ ಅದು ಒಂದು ರೀತಿ, ಹೈಟ್ ಅಂದ್ರೂ ಲೆಂತ್. ಸೊ ಈಗ ನೀವು ಹೇಳ್ರಿ, ವಾಲ್ಯೂಮ್ ಫಂಡಮೆಂಟಲ್ ಆರ್ ಡಿರೈವ್ಡ್? ಇದು ಡಿರೈವ್ಡ್. ಯಾಕಂತ ಹೇಳ್ತೇನೆ, ವಾಲ್ಯೂಮ್ ಈಸ್ ಡಿಪೆಂಡಿಂಗ್ ಆನ್ ಲೆಂತ್. ಆದ್ರೆ ಸರ್ ವಾಲ್ಯೂಮ್ ಬರೀ ಲೆಂತ್ ಮೇಲೆ ಡಿಪೆಂಡ್ ಆಗ್ತೈತಲ್ಲ, ಒಂದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗ್ತೈತಲ್ಲ. ಒಂದ್ರ ಮೇಲೆ ಆದ್ರೂ ಇಟ್ ಈಸ್ ಡಿಪೆಂಡಿಂಗ್ ಆನ್ ಲೆಂತ್ 3 times. ಲೆಂತ್ ಇಂಟು ಲೆಂತ್ ಇಂಟು ಲೆಂತ್. ಬರೀ ಒಂದೇ ಸರ್ತಿ ಲೆಂತ್ ಬಂದಿತ್ತಂದರೆ ನೋಡ್ರಿ, ಒಂದೇ ಸರ್ತಿ ಲೆಂತ್ ನಾವು ಈಗ ಹಿಂಗೆ ಮೆಜರ್ ಮಾಡಿಬಿಟ್ಟಿವಿ ಅಂದರೆ ದಟ್ ಈಸ್ ಫಂಡಮೆಂಟಲ್. ಒಂದೇ ಸರ್ತಿ ಲೆಂತ್ ಮೆಜರ್. ಆದರೆ ವಾಲ್ಯೂಮ್ ಈಸ್ ಡಿಪೆಂಡಿಂಗ್ ಆನ್ ಲೆಂತ್ 3 times. ಸೊ ವಾಲ್ಯೂಮ್ ಬಿಕಮ್ಸ್ ಡಿರೈವ್ಡ್. ಏರಿಯಾ ಇನ್ನೊಂದು ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್, ಅಥವಾ ಇದನ್ನು ಲೆಂತ್ ಇಂಟು ಲೆಂತ್ ಅಂತೂ ಬರಿಬೋದು ನಾವು. ಏರಿಯಾ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಮೊಮೆಂಟಮ್ ಅಂತ ಬರುತ್ತೆ, ಎನರ್ಜಿ ಅಂತ ಬರ್ತದೆ, ಪ್ರೆಷರ್, ಫೋರ್ಸ್, ವರ್ಕ್ ಡನ್, ಹಿಂಗೆ ಭಾಳಷ್ಟು ಬರ್ತವೆ. ಭಾಳಷ್ಟು ಅನ್ನೋಕೆ ಏನು, ಫಿಸಿಕ್ಸ್ನೊಳಗೆ ಈ 7 ಬಿಟ್ಟು ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲ್ಯೂಮಿನಸ್ ಇಂಟೆನ್ಸಿಟಿ, ಇವು ಬಿಟ್ಟು ಉಳ್ಕಿದ್ದು ಯಾವ ಫಿಸಿಕಲ್ ಕ್ವಾಂಟಿಟಿ ಬರಲಿ ಎಲ್ಲನೂ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ಡೆಫಿನಿಷನ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ನೋಡೋಣ ನಾವೀಗ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನಾನು ಇಲ್ಲಿ ಬರಿತೀನಿ. ಆಫ್ಟರ್ ದ್ಯಾಟ್ ವಿ ವಿಲ್ ಮೂವ್ ಆನ್ ಟು ದ ಡೆಫಿನಿಷನ್. ದೆರ್ ಈಸ್ ಒನ್ ಮೋರ್ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ ಮೊಮೆಂಟಮ್. ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತು ಮೊದಲು ಅಂದ್ರೆ ಚಲೋ, ಇಲ್ಲ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಮುಂದಿನ ಚಾಪ್ಟರ್ನೊಳಗೆ ಬರುತ್ತೆ. ನನಗಿಲ್ಲೇ ಬೇಕಾದ ಈ ಎಕ್ಸಾಂಪಲ್ ಅದಕ್ಕೆ ಬರ್ಕೊಳಕತ್ತೀನಿ ಮೊದಲೇ. ಸೊ ಮೊಮೆಂಟಮ್ ಒಂದು ಫಾರ್ಮುಲಾ ಬರ್ತೈತೆ, ಲೈಕ್ ಫೋರ್ಸ್, ಎನರ್ಜಿ. ಹಂಗೆ ಮೊಮೆಂಟಮು ಒಂದು ಫಿಸಿಕಲ್ ಕ್ವಾಂಟಿಟಿ. ಅದ್ರದ್ದು ಫಾರ್ಮುಲಾ ಏನು, ಮಾಸ್ ಇಂಟು ವೆಲಾಸಿಟಿ ಅಂತ ಬರ್ತೈತೆ. ಓಕೆ, ಸೊ ಈಗ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಈ ಕಡೆ ಎಕ್ಸಾಂಪಲ್, ಸಾರಿ ನಂಗೆ ಆ್ಯಕ್ಚುಲಿ ಐಮ್ ನಾಟ್ ಯೆಟ್ ಫೀಲಿಂಗ್ ವೆಲ್. ಆರಾಮಿಲ್ಲ ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಈಗ ನೆಕ್ಸ್ಟ್ ವೀಡಿಯೋ ಹಾಕೋದು. ಬಟ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ಸೊ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಇದು ಡೆಫಿನಿಷನ್ ನೋಡೋಣ ನಾವೀಗ. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ಗುಣಲಬ್ಧ ಅಂತ ಕರೀತಾರೆ ನೋಡ್ರಿ ಕನ್ನಡದೊಳಗೆ. ಈಗ ಹಿಂಗೆ ಬರೆದ್ರೆ A ಇಂಟು B ಈಸ್ ಅ ಪ್ರಾಡಕ್ಟ್.
ಎ ಡಿವೈಡೆಡ್ ಬೈ ಬಿ ಬರೆದ್ರೆ ಅದಕ್ಕೆ ಏನು ಕರಿತೀವಿ ನಾವು ಕೋಶಂಟ್ ಅಂತ ಕರಿತೀವಿ. ಸೊ ಡಿರೈವ್ಡ್ ಅಂದ್ರೆ ಈಗ ನೋಡ್ರಿ ಸ್ಪೀಡ್ ನಾವು ಹೆಂಗೆ ಬರಿಬೋದು ಹೇಳ್ರಿ. ಸ್ಪೀಡ್ ಈಸ್ ಕೋಶಂಟ್ ಆಫ್ ಲೆಂತ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಯಾವಾಗಲೂ ಹೆಂಗೆ ಮೆಜರ್ ಮಾಡ್ತಾರೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರು, ಎಷ್ಟು ಟೈಮ್ ತೊಗೊಂಡ್ರು ಅದಕ್ಕೆ. ಸೊ ಅಂದ್ರೆ ಲೆಂತ್ ನೀವು ಬರೇ ಲೆಂತ್ ತಗೋರಿ, ಇದು ಫಂಡಮೆಂಟಲ್, ಇದು ಟೈಮ್ ತಗೋರಿ, ಇದು ಫಂಡಮೆಂಟಲ್. ಸೊ ಈಗ ಸ್ಪೀಡ್ ಡಿರೈವ್ಡ್ ಯಾಕಂದ್ರೆ ಸ್ಪೀಡನ್ನು ನಾವು ಈ ರೂಪದೊಳಗೆ ಈ ಮುಖಾಂತರ ಅಂದರೆ ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗಳ ಮುಖಾಂತರ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಸ್ಪೀಡ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದಿ ಕೋಶಂಟ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಹಂಗೆ ಡಿಫೈನ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲೇನು ಡೆಫಿನೇಷನ್ ಕೊಟ್ಟಾರೆ ನೋಡ್ರಿ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ. ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬೇಕಂದ್ರೆ ಈಸಿಯಾಗಿ, ಬಟ್ ಎಕ್ಸಾಮ್ನೊಳಗೆ ನೀವು ಇದನ್ನು ಬರೀರಿ, ಟೆಕ್ಸ್ಟ್ ಬುಕ್ನೊಳಗೆ ಹೆಂಗೆ ಕೊಟ್ಟಾರೆ ಹಂಗೆ ಬರೀಬೇಕಾಗ್ತದೆ. ಮಾರ್ಕ್ಸ್ ಬೇಕಂದ್ರೆ ಈ ಸಿಸ್ಟಮ್ ಹಂಗೈತಿ. ಓನ್ ವರ್ಡ್ಸ್ನೊಳಗೆ ಬರೆದ್ರೆ ಮಾರ್ಕ್ಸ್ ಕಡಿಮೆ ಬೀಳ್ತಾವೆ ಯಾವಾಗಲೂ. ಆ್ಯಕ್ಚುಲಿ ಸ್ಪೀಕಿಂಗ್ ಅರ್ಥ ಮಾಡಿಕೊಂಡು ಕನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನಮ್ಮ ಓನ್ ವರ್ಡ್ಸ್ನೊಳಗೆ ಬರೆಯೋದು ಚಲೋ. ಬಟ್ ಇದು ಎಜುಕೇಷನ್ ಸಿಸ್ಟಮ್ನಾಗ ಹೆಂಗೆ ಮಾಡಿ ಇಟ್ಬಿಟ್ಟಾರಂದ್ರೆ ನೀವು ಫೈನಲ್ ಎಕ್ಸಾಮ್ನೊಳಗೆ ಯಾರು ಟೆಕ್ಸ್ಟ್ ಬುಕ್ನೊಳಗೆ ಇದ್ದಂಗೆ ಅದೋ ಶಬ್ದಗಳನ್ನು ಅದೋ ವರ್ಡ್ಸನ್ನು ಹಂಗೆ ಪ್ರಿಂಟ್ ಮಾಡಿ ಬರೀತಾರಲ್ಲ, ಅವರು ಹೆಚ್ಚಿಗೆ ಮಾರ್ಕ್ಸ್ ಬೀಳು ಹಂಗೆ. ಅಂದ್ರೆ ನಾ ಮಾಡಿದ್ದಲ್ಲ, ನನಗೆ ಬೈಯೋಂಗಿಲ್ಲ, ಹಂಗೆ ಸಿಸ್ಟಮ್ ಐತಿ. ಸೊ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿದೇನು ಡೆಫಿನಿಷನ್ ಎಲ್ಲಿ ಕೊಟ್ಟಾರಲ್ಲ, ವಿಲ್ ಲುಕ್ ಅಟ್ ದಿಸ್ ಲೇಟರ್. ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಈಗ ನೋಡ್ರಿ, ಫಂಡಮೆಂಟಲ್ ಅಂದ್ರೆ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್ ಅಂತ ಬರ್ದಿತ್ತಿಲ್ಲ. ಇದನ್ನು ಹೆಂಗೆ ಬರಿಬೋದು ನಾವು, ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ತೆಗೆದು, ಸ್ವತಂತ್ರ ತೆಗೆದು, ಇದನ್ನು ಐ ಅಂತ ತೆಗೆದು, ಇಂಡಿಪೆಂಡೆಂಟ್ ತೆಗೆದು, ಡಿಪೆಂಡೆಂಟ್ ಆನ್ ಅದರ್ಸ್. ಲೈಕ್ ಸ್ಪೀಡ್ ಈಸ್ ಡಿಪೆಂಡೆಂಟ್ ಆನ್ ಲೆಂತ್, ವಾಲ್ಯೂಮ್ ಈಸ್ ಡಿಪೆಂಡೆಂಟ್ ಆನ್ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್, ಮೊಮೆಂಟಮ್ ಈಸ್ ಡಿಪೆಂಡೆಂಟ್ ಆನ್ ಮಾಸ್ ಆ್ಯಂಡ್ ವೆಲಾಸಿಟಿ. So the physical quantities which are dependent on other quantities are called derived ಅಂತ ಅಂದ್ಬಿಡ್ಬೋದು ನಾವು. ಬಟ್ ಅವ್ರು ಹಂಗೆ ಮಾಡೋಂಗಿಲ್ಲ. ಹೆಂಗೆ ಹೇಳ್ತಾರೆ ಅಂದರೆ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಯಾವ ಫಿಸಿಕಲ್ ಕ್ವಾಂಟಿಟಿಗಳನ್ನು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಬಳಸಿಕೊಂಡು ಬರೆಯಬಹುದು. ಅಂದ್ರೆ ಪ್ರೊಡಕ್ಟರ ಗುಣಲಬ್ಧ ಪ್ರೊಡಕ್ಟರ ಅಥವಾ ಕೋಶಂಟ್ ರೂಪದೊಳಗೆ, ಡಿವಿಷನ್ ರೂಪದೊಳಗೆ ಅಥವಾ ಮಲ್ಟಿಪ್ಲಿಕೇಶನ್ ರೂಪದೊಳಗೆ ಅದನ್ನು ಅಭಿವ್ಯಕ್ತ ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ ಪ್ರಾಡಕ್ಟ್ ಅಂದರೆ ಈ ರೀತಿ ಮಲ್ಟಿಪ್ಲಿಕೇಶನ್, ಮಾಸ್ ಇಂಟು ವೆಲಾಸಿಟಿ, ಪ್ರಾಡಕ್ಟ್ ಆರ್ ಕೋಶಂಟ್ ಲೈಕ್ ಹಿಂಗೆ ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಡೆನ್ಸಿಟಿಗೆ, ಲೆಂತ್ ಬೈ ಟೈಮ್ ಸ್ಪೀಡಿಗೆ, ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ದ ಏನು ಬಳಸಿಕೊಂಡು ಫಂಡಮೆಂಟಲ್ ಕ್ವಾಂಟಿಟೀಸ್ ಏನದಾವಲ್ಲ ಏಳನ್ನು ಬಳಸ್ಕೊಂಡ ಅದರಾಗ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿ. ಸರ್ ಆದ್ರೆ ಈಗ ನೋಡ್ರಿ ಮೊಮೆಂಟಮ್ನೊಳಗೆ ಅವ್ರು ಮಾಸ್ ಯೂಸ್ ಮಾಡ್ಕೊಂಡಾರ್ರಿ. ಮಾಸ್ ಇಲ್ಲಿ ಬರುತ್ತೆ ಸರ್ ಫಂಡಮೆಂಟಲ್ನಾಗ, ವೆಲಾಸಿಟಿ ಫಂಡಮೆಂಟಲ್ನಾಗ ಬರೋಂಗಿಲ್ಲಲ್ಲ. ಅದ್ರ ಮತ್ತು ನಾವೇನು ಮಾಡ್ಬೋದು ಗೊತ್ತಾನೆ, ವೆಲಾಸಿಟಿನ ಮತ್ತು ಡಿಸ್ಟೆನ್ಸ್ ಬೈ ಟೈಮ್ ಅಂದರೆ ಲೆಂತ್ ಬೈ ಟೈಮ್ ಅಂತ ಬರಿಬೋದು, ಮುಂದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ನಾವು. ಮತ್ತು ಅಲ್ಲಿಗೆ ಲೆಂತ್ ಈಗ ಹೆಂಗೆ ಬರಿಬೋದು ಗೊತ್ತನ್ನ, ಮಾಸ್ ಇಂಟು ವೆಲಾಸಿಟಿನ ಹೆಂಗೆ ಬರಿಬೋದು, ಲೆಂತ್ ಡಿವೈಡೆಡ್ ಬೈ ಟೈಮ್. ಅವಾಗ ಮಾಸ್, ಲೆಂತ್, ಟೈಮ್ ಇವಿಷ್ಟು ಏನಿವು ಫಂಡಮೆಂಟಲ್ ಇವು. ಸೊ ಅಂದ್ರೆ ನಾವು ಏನು ಮಾಡಿದ್ವಿ, ಮೊಮೆಂಟಮ್ ಯಾಕೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಅದನ್ನು ಹೆಂಗೆ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳನ್ನು ಬಳಸ್ಕೊಂಡು ಯೂಸ್ ಮಾಡಿಕೊಂಡು ಇಟ್ ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರಾಡಕ್ಟ್ ಆರ್ ಕೋಶಂಟ್ ಫಾರ್ಮ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಸಿಮಿಲರ್ಲಿ ಸ್ಪೀಡ್ನೊಳಗೆ ಲೆಂತ್ ಬಂತು, ಟೈಮ್ ಬಂತು, ಡೆನ್ಸಿಟಿ ಒಳಗೆ ಮಾಸ್ ಬಂತು, ಹೌದಾ, ವಾಲ್ಯೂಮ್ನೊಳಗೆ ಲೆಂತ್ ಬರುತ್ತೆ ಅಂದ್ರೆ ಲೆಂತ ಬರ್ತೈತೆ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಮತ್ತು ಹಿಂಗೆ ಎಕ್ಸಾಂಪಲ್ಸ್ ಕೊಡ್ಕೊಂತ ಹೋಗ್ಬೋದು ನಾವು. ಅದಕ್ಕೆ ಡೆಫಿನೇಷನ್ ಹಿಂಗೆ ಕೊಟ್ಟಾರ, ಸಿಂಪಲಾಗಿ ಬರೀಬಹುದು ಬೇರೆ ಟೈಪ್, ಆದರೆ ಹಿಂಗೆ ಕೊಟ್ಟಾರ, ಹಿಂಗೆ ಬರೀಬೇಕು. ದ ಫಿಸಿಕಲ್ ಕ್ವಾಂಟಿಟೀಸ್, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿಗಳೆಂದರೆ ಯಾವುವು ಅಂದರೆ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಬಳಸ್ಕೊಂಡು ಅದರದ ಮಲ್ಟಿಪ್ಲಿಕೇಶನ್
ಅಂದ್ರೆ ಪ್ರಾಡಕ್ಟ್ ಅಥವಾ ಕೋಶಂಟ್ ಫಾರ್ಮ್ ಒಳಗೆ ಬರಿತೀವಲ್ಲ ಅವು ಡಿರೈವ್ಡ್ ಅಂತ ಹೇಳ್ತಾರೆ. ಆದರೆ ನೀವು ಅರ್ಥ ಮಾಡ್ಕೊಳ್ಳೋ ಡಿರೈವ್ಡ್ ಅಂದ್ರೆ ಏನು ಗೊತ್ತಾನೆ, ಯಾವ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತಾವಲ್ಲ ಅವು ಡಿರೈವ್ಡ್. ಯಾವುದು ಯಾವ ಫಿಸಿಕಲ್ ಕ್ವಾಂಟಿಟಿ ಮೇಲೆ ನೀವು ಡಿಪೆಂಡ್ ಆಗಂಗಿಲ್ಲ, ಇಂಡಿಪೆಂಡೆಂಟ್ ಇರ್ತಾವೆ, ಅವು ಫಂಡಮೆಂಟಲ್ ಎಷ್ಟು ಅದಾವೆ 7. ಆ 7 ನೀವು ಬಾಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಟಾಪಿಕ್ ಬರ್ತೈತಿ ವಿದಿನ್ ನೆಕ್ಸ್ಟ್ 5 ಮಿನಿಟ್ಸ್ನೊಳಗೆ. ಏನಂದ್ರೆ ಈಗ ಹೆಂಗೆ ಫಂಡಮೆಂಟಲ್ ವರ್ಸಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತಿದ್ವಲ್ಲ, ಹಂಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಬೇರೆ, ಫಂಡಮೆಂಟಲ್ ಯೂನಿಟ್ಸ್ ವರ್ಸಸ್ ಡಿರೈವ್ಡ್ ಯೂನಿಟ್ಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ವರ್ಸಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ನೋಡಿದ್ವಲ್ಲ, ಹಂಗೆ ಫಂಡಮೆಂಟಲ್ ಯೂನಿಟ್ಸ್ ವರ್ಸಸ್ ಡಿರೈವ್ಡ್ ಯೂನಿಟ್ಸ್. ಈಗ ಯೂನಿಟ್ಸ್ ಅಂದ್ರಂತೂ ಗೊತ್ತಾ ನಮ್ಗೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್ ಫಾರ್ ಮೆಷರ್ಮೆಂಟ್. ಈಗ ಇದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅಂದ್ರೆ ಕ್ಲಿಯರಾಗಿ ಅರ್ಥ ಆಗ್ಬಿಡ್ತೈತಿ ಏನು ಮಾತಾಡಕತ್ತೀನಿ ನಾ ಅಂದರೆ. ಈಗ ಫಸ್ಟಿಗೆ ನನಗೆ ಇದನ್ನು ಹೇಳ್ರಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟು ಅದಾವೆ? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟು ಅದಾವೆ? 7. ಹೌದಾ? ಯಾವ್ಯಾವ ಹೇಳ್ರಿ? ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಇಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲ್ಯೂಮಿನಸ್ ಇಂಟೆನ್ಸಿಟಿ. ಹೌದಾ? ಇವು 7 ಇರ್ತಾವಲ್ಲ, ಈಗ ಅವುಗಳ ಯೂನಿಟ್ಸಿಗೆ ಫಂಡಮೆಂಟಲ್ ಯೂನಿಟ್ಸ್ ಅಂತಾರೆ. ಈಗ ನೋಡ್ರಿ, ಲೆಂತ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಇದ್ರದ್ದು ಯೂನಿಟ್ ಮೀಟರ್, ಇದು ಫಂಡಮೆಂಟಲ್ ಯೂನಿಟ್. ಇಲ್ಲೇ ಬೆಟರ್ ಇಲ್ಲಿ ಬರೆದು ಬಿಡ್ತೀನಿ ನೋಡ್ರಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ನಾವು ಈಗ ಜಸ್ಟ್ ಇದ್ರ ಹಿಂದಿನ ಟಾಪಿಕ್ ಡಿಸ್ಕಸ್ ಮಾಡಿದ್ವಲ್ಲ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ವರ್ಸಸ್ ಡಿರೈವ್ಡ್, ಅವು ಎರಡು ಡೆಫಿನಿಷನ್ ನೋಡಿದ್ವಲ್ಲ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಈ ಸೈಡ್, ಫಂಡಮೆಂಟಲ್ ಯೂನಿಟ್ಸ್, ಮಾಸ್ ಇದ್ರದ್ದು ಯೂನಿಟ್ ಕಿಲೋಗ್ರಾಮ್, ಟೈಮ್ ಇದ್ರದ್ದು ಯೂನಿಟ್ ಯಾವುದ್ರಿ? ಸೆಕೆಂಡ್. ಇವು ಗೊತ್ತಿರ್ತಾವೆ ನಿಮ್ಗೆ. ಟೆಂಪರೇಚರ್. ಈಗ ಏನಂತ, ಲೆಂತು, ಮಾಸು, ಟೈಮು, ಟೆಂಪರೇಚರ್ ಇವೆಲ್ಲ ಏನಿವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಅವುಗಳ ಯೂನಿಟ್ಟಿಗೆ ಫಂಡಮೆಂಟಲ್ ಯೂನಿಟ್ ಅಂತಾರೆ. ಇವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಅವುಗಳ ಯೂನಿಟ್ ಫಂಡಮೆಂಟಲ್ ಯೂನಿಟ್. ಟೆಂಪರೇಚರದ ಯೂನಿಟ್ ಯಾವುದು? 3 ಬರ್ತಾವೆ, ಸೆಲ್ಸಿಯಸ್, ಕೆಲ್ವಿನ್, ಫ್ಯಾರನ್ಹೈಟ್ ಅಥವಾ ಫ್ಯಾರನ್ಹೀಟ್. ಸೊ ಅದರೊಳಗೆ ಸ್ಟ್ಯಾಂಡರ್ಡ್ SI ಸಿಸ್ಟಮ್ನೊಳಗೆ ತೊಗೊಳ್ಳೋದು ಕೆಲ್ವಿನ್ ತೊಗೊತಾರೆ. ಹೌದಾ? ನೆಕ್ಸ್ಟ್ 7 ಅದಾವ ಅಂತ ಹೇಳಿದ್ನಲ್ರಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಕರೆಂಟ್ ಇದ್ರದ್ದು ಯೂನಿಟ್ ಆಂಪಿಯರ್. ಓಕೆ. ನೆಕ್ಸ್ಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಇದು ಕೆಮಿಸ್ಟ್ರಿ ಒಳಗೆ ಬರುತ್ತೆ ಮೇನ್ಲಿ, ಅಲ್ಲಿ ಕಲಿತೀರಿ. ಮೋಲ್ ಅನ್ನೋದು ಅದರದ್ದು ಯೂನಿಟ್. ನೆಕ್ಸ್ಟ್ ಲ್ಯೂಮಿನಸ್ ಇಂಟೆನ್ಸಿಟಿ, ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಇದು ಲೈಟಿಗೆ ಸಂಬಂಧಪಟ್ಟಿದ್ದು, ಬೆಳಕಿನ ಪ್ರಖರತೆ, ಇಂಟೆನ್ಸಿಟಿ ಆಫ್ ಲೈಟಿಗೆ ಸಂಬಂಧಪಟ್ಟಿದ್ದು. ಸೊ ಲ್ಯೂಮಿನಸ್ ಇಂಟೆನ್ಸಿಟಿ ಇದ್ರ ಯೂನಿಟ್ ಬರ್ತೈತಿ. ಇದು ಮೋಲ್ ಅನ್ಬೇಕಾದ್ರೆ ಹೆಂಗೆ ಪೂರ್ತಿ ಬರೋಣ, ಕ್ಯಾಂಡೆಲಾ. ಓಕೆ, ಇದ್ರ ಬಗ್ಗೆ ಮತ್ತೆ ಆಮೇಲೆ ಕಲಿತೀವಿ ನಾವು. ಸೊ ದೀಸ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ದೇಯರ್ ಯೂನಿಟ್ಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಸೊ ಹಂಗಾರೆ ನಿಮ್ಗೆ ಎಕ್ಸಾಮ್ನೊಳಗೆ ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ಡಿಫೈನ್ ಮಾಡಿರಿ ಅಂದ್ರೆ ಏನು ಮಾಡ್ತೀರಿ? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕೇಳಿದರೆ ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್, ಅವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಇದನ್ನು ನಾವು ಸಿಂಪಲಾಗಿ ಡಿಫೈನ್ ಮಾಡಿಬಿಡೋಣ, ಕಾಂಪ್ಲಿಕೇಟ್ ಮಾಡೋದು ಬೇಡ. ಫಂಡಮೆಂಟಲ್ ಯೂನಿಟ್ಸ್, ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿ ಬರೀಬೋದ, ಇಷ್ಟು ಸಾಕು. ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಹೌದಾ? ಸೊ ಎಕ್ಸಾಂಪಲ್ಸ್ ಯಾವ ಇದಕ್ಕೆ ಆಲ್ರೆಡಿ ಬರ್ಬಿಟ್ಟಿವಲ್ಲ ಎಕ್ಸಾಂಪಲ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಫಂಡಮೆಂಟಲ್ ಯೂನಿಟ್ಸ್ ಈಗ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ಕೆಲ್ವಿನ್, ಆಂಪಿಯರ್, ಮೋಲ್,
ಕ್ಯಾಂಡೆಲಾ. ಸಿಮಿಲರ್ಲಿ ಈಗ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಇರ್ತಾವಲ್ಲ, ಸ್ಪೀಡು, ಈಗ ನೋಡಿದ್ವಿ ಎಕ್ಸಾಂಪಲ್ನೊಳಗೆ ಡೆನ್ಸಿಟಿ, ಎನರ್ಜಿ, ಫೋರ್ಸ್, ಇವುಗಳ ಯೂನಿಟ್ಸಿಗೆ ಡಿರೈವ್ಡ್ ಯೂನಿಟ್ಸ್ ಅಂತಾರೆ. ಸಿಮಿಲರ್ಲಿ ದ ಯೂನಿಟ್ಸ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ಇಲ್ಲ ಮತ್ತು ಮುಂದೆ ಬರೀಗಿಲ್ಲ, ದ ಯೂನಿಟ್ಸ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. ಇದಕ್ಕೆ ಎಕ್ಸಾಂಪಲ್ ಮೀಟರ್. ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಬರೀತೀನಿ ನಾನು. ಸ್ಪೀಡ್ ಫಾರ್ಮುಲಾ ಏನು ಹೇಳ್ರಿ, ಆಗಲೇ ನೋಡಿದ್ವಿ ನಾವು, ಲೆಂತ್ ಡಿವೈಡೆಡ್ ಬೈ ಟೈಮ್. ಹೌದಾ? ಸ್ಪೀಡ್ ಅಂದ್ರೆ ಲೆಂತ್ ಡಿವೈಡ್ ಬೈ ಟೈಮ್, ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಲೆಂತ್ದು ಯೂನಿಟ್ ಏನು? ಮೀಟರ್. ಟೈಮ್ದು ಯೂನಿಟ್ ಏನು? ಸೆಕೆಂಡ್. ಸೊ ಈ ಸೆಕೆಂಡ್ ಮ್ಯಾಲೆ ತೊಗೊಂಬಂದ್ರೆ ಮೀಟರ್ ಪರ್ ಸೆಕೆಂಡ್ ಹಿಂಗೆ ಬರೀತಾರೆ. ಸೊ ಮೀಟರ್ ಪರ್ ಸೆಕೆಂಡ್ ಈಸ್ ದ ಯೂನಿಟ್ ಆಫ್ ಸ್ಪೀಡ್. ಸೊ ಸ್ಪೀಡ್ ಅನ್ನುವುದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಅದರದ್ದು ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಈಸ್ ಡಿರೈವ್ಡ್ ಯೂನಿಟ್. ಸಿಮಿಲರ್ಲಿ ಇನ್ನೊಂದು ಬರಿಬೋದು ನಾವು. ಓಕೆ, ಒಂದೊಂದು ಎಕ್ಸಾಂಪಲ್ ಬರೀ. ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಹೌದಾ? ಮಾಸದ ಯೂನಿಟ್ ಏನು? ಕೆ ಜಿ. ವೆಲಾಸಿಟಿದೇನು? ಮೀಟರ್ ಪರ್ ಸೆಕೆಂಡ್. ಸೊ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಈಸ್ ಡಿರೈವ್ಡ್ ಯೂನಿಟ್. ಕೆ ಜಿ ಮೀಟರ್ ಪರ್ ಸೆಕೆಂಡ್ ಡಿರೈವ್ಡ್ ಯೂನಿಟ್ ಯಾಕೆ? ಮೊಮೆಂಟಮ್ ಈಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಅದ್ರ ಯೂನಿಟ್ ಡಿರೈವ್ಡ್ ಯೂನಿಟ್. ಸೊ ಹೋಪ್ಫುಲಿ ಈ ಡಿಸ್ಕಷನ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ ನಾನು. ಸೊ ಟೋಟಲಿ ಈ ವಿಡಿಯೋದೊಳಗೆ ನಾವು ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ನಾನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಎಕ್ಸಾಂಪಲ್ಸ್, ಅದಾದಮೇಲೆ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಕ್ಲಾಸಿಫಿಕೇಶನ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಎಕ್ಸಾಂಪಲ್ಸ್, ದೇರ್ ಡೆಫಿನಿಷನ್ಸ್, ಅದಾದಮೇಲೆ ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಇಷ್ಟು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದೊಳಗೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಎಸ್ ಐ ಸಿಸ್ಟಮ್. ಈಗ ಸ್ಕೂಲ್ನೊಳಗೆ ಅಂತಿರ್ತಾರೆ, ಅಕಾರ್ಡಿಂಗ್ ಟು ಎಸ್ ಐ ಸಿಸ್ಟಮ್ ದ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್ ಅಂತ ಹಿಂಗೆ ಹೇಳ್ತಿರ್ತಾರೆ. ಎಸ್ ಐ ಸಿಸ್ಟಮ್ ಅಂತೇಳಿ ವಾಟ್ ಎಕ್ಸಾಕ್ಟ್ಲಿ ದಟ್ ಎಸ್ ಐ ಸಿಸ್ಟಮ್ ಮೀನ್ಸ್, ಅದ್ರ ಫುಲ್ ಫಾರ್ಮ್ ಏನು, ಇದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ ಅಂತ. ಹೋಪ್ಫುಲಿ ಇದು ಅರ್ಥ ಆಗೈತೆ ನಿಮ್ಗೆ. ಇಲ್ಲಿ ತನಕ ಈ ಚಾಪ್ಟರ್ ಸಿಂಪಲ್ ಐತಿ, ಬಟ್ ಬೇಸಿಕ್ಸ್ ಓಕೆ ಇಂಪಾರ್ಟೆಂಟ್, ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಸೊ ಮತ್ತೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು. ನಮಸ್ಕಾರ.